ಹೊರಗೆ ಏನು ಇಲ್ಲ ಕೆಲಸ, ನಿನ್ನೊಳಗೆ ಒಳಗಿನ ಕೆಲಸ ಅದ. ಹ್ಮ್ ಹೊರಗೆ ಏನು ಮಾಡೋ ಬಾಹ್ಯದಲ್ಲಿ ಬಳಸದ ದ್ವೈತವನು, ನಿನ್ನೊಳಗೆ ಏಕೋ ಭಾವನೆ ಒಳಗೆ ಅಂತರಂಗದಲ್ಲಿ ಇದನ್ನ ಅನುಭವ ಮಾಡ್ಕೋಬೇಕು. ಹೊರಗೇನು ನೋಡು ಕೆಲಸ ಇಲ್ಲ ಇಲ್ಲಿ. ಏ ಮತ್ತು ಒಳಗೆ ಲೆಕ್ಕನೂ ಹಾಕೋಂಗಿಲ್ಲ. ಹೊರಗಿಂದ್ರ ಬಗ್ಗೆ ಒಳಗೆ ಲೆಕ್ಕ ಹಾಕೊಂತ ಕುಂತ್ರ ಆಗುದು. ಸುಮ್ಮನೆ ಕುಂತ್ಕೊಂಡು ಹೊರಗಿನ ಚಿಂತನೆ ಮಾಡ್ಕೊತ ಕುಂತ್ರ ಆಗೋಲ್ಲ. ಬಿಡೋದನ್ನೆಲ್ಲ ಬಾಹ್ಯ ಚಿಂತನೆಗಳೆಲ್ಲ ಅಳದಾಗ ಇದು ಸೂತ್ರ ನಿನಗೆ ಹತ್ತದ. ಏನ್ ಆತ್ಮ ಅಥವಾ ನಿಜವಾದ ಆನಂದ ಯಾವ ಇಂದ್ರಿಯಗಳಿಗೂ ಕಾಣತಕ್ಕಂಥ ವಸ್ತು ಅಲ್ಲ. ಹ್ಮ್ ಏನನ್ನೂ ಅವಲಂಬಿಸ್ಕೊಂಡಿಲ್ಲ. ಅದು ಸ್ವತಂತ್ರವಾಗಿ ತನ್ನಷ್ಟಕ್ಕೆ ತಾನೇ ಅದ. ಅನ್ಯ ಭಾವನೆಗಳನ್ನೆಲ್ಲ ತೆಗೆದು ಹಾಕಿದಾಗ ತನ್ನ ಭಾವದಾಗ ಇರಾಕ್ ಬರ್ತೈತೆ ನೋಡ್ರಿ. ಈ ದೃಶ್ಯದೊಳಗಿಂದ ಅಥವಾ ಆತ್ಮ ಅಥವಾ ಬ್ರಹ್ಮ ಅಂತ ತಿಳ್ಕೊಂಡ್ರೆ ಕೂಡ ಅವ್ರಿಗೆ ಎಂದೂ ಸ್ವರೂಪದ ಪ್ರಾಪ್ತಿಯಾಗುವುದಿಲ್ಲ. ಈ ತೋರಿಕೆಯೊಳಗಿನ ನಾಮರೂಪ ಹಿಡ್ಕೊಂಡು ಕುಂತವ್ರಿಗೆ ಅಂದು ಎಷ್ಟು ಜನ್ಮ ಆದರೂ ಆಗುವುದಿಲ್ಲ. ಈ ಜನ್ಮದಲ್ಲಿ ಸ್ವರೂಪದ ಪ್ರಾಪ್ತಿಯನ್ನು ಮಾಡಿಕೊಳ್ಳದಿದ್ದರೆ ನಾನಾ ಬಗೆಯ ಯೋನಿಗಳಲ್ಲಿ ಹುಟ್ಟಿ ಜನನ ಮರಣಗಳನ್ನು ಅನುಭವಿಸಲೇಬೇಕಾಗುತ್ತದೆ. ಹೌದು, ಈಗ ನೀವು ಮಾಡಿಕೊಳ್ಳಿಲ್ಲ ಅಂದ್ರೆ ಅವು ಮುಂದೆ ಎಂತೆಂಥ ಜನ್ಮ ಕಾದು ಕೂತಾವು, ಏನೋ ಮಾಡಿದ ಕರ್ಮಕ್ಕನುಸಾರವಾಗಿ ಬರ್ತಾವೆ. ಅಂದ್ರೆ ಅನುಭವಿಸಬೇಕಾದ ಏನ್ ಬ್ಯಾಡಪ್ಪ, ನಾವಿನ್ನು ಜನ್ಮಕ್ಕೆ ಹೋಗುದಂದ್ರೆ ನೀವು ಸ್ವರೂಪ ಜ್ಞಾನ ಮಾಡ್ಕೊ, ಸ್ವರೂಪ ಜಾಗೃತಿಯನ್ನು ಮಾಡ್ಕೊ. ಮಾತಾಡಿದಷ್ಟಾದ ಹಗರಿಲ್ಲ. ವಾಸನ ಎಳ್ಕೊಂಡು ಹೋಗಿ ಮತ್ತು ಹುಟ್ಟಾಕ ಹಚ್ಚಾತಾವ ನಿನ್ನ ಅಂದಾಗ ಬಾಕಿ ಉಳಿದ. ಬೇಕಾದಂಗೆ ಹೇಳ್ತೇನೆ ಕೇಳ್ತೇನೆ ಅಂದ್ರೆ ವಾಸನೆಗಳು ಕ್ಷೀಣ ಆಗಿಲ್ಲ, ಹೋಗುದಿಲ್ಲ ಅವು. ಏನ್ ಬಾಹ್ಯ ಯಾವ ಕುರು ಹಿಡ್ಕೊಂಡು ಸ್ವರೂಪವನ್ನು ಹೊಂದಲಿಕ್ಕೆ ಬರೋದಿಲ್ಲ. ಕುರು ಕೈ ಬಿಟ್ಟಾಗ ಇದು ಸಾಧ್ಯ ಅದ. ಏನ್ ಅರಿವಿಗೆ ಯಾವುದರ ಕುರು ಐತೇನ? ಮೊಟ್ಟ ಮೊದಲು ಯಾವ ಕುರು ಹಿಡ್ಕೊಂಡು ಆನಂದವನ್ನು ಗುರ್ತ ಮಾಡ್ಕೊಂಡ್ರಿ ಅಂದ್ರೆ ಕುರು ಏನಾರ ಆನಂದನ? ಅದು ಆನಂದದ ಗುರುತ ಹಿಡಾಕ್ ಬರ್ತೈತಿ? ಆನಂದ ಅಂತ ಏನಾರ ಹಿಡ್ತಿ, ಆನಂದ ಹಿಡಾಕ್ ಬರ್ತೈತಿ. ದೇವ್ರಂತ ಏನಾರ ಹಿಡ್ತಿ, ಹಾ ಹಿಡಾಕ್ ಇಟ್ಟು ತೋರ್ಸಾಕ್ ಬರ್ತೈತಿನ ಅದನ್ನ? ನಿದ್ದೆ ಹೆತ್ತಾಗ ಯಾವ ಕುರು ಇತ್ತಂಗಾರಲ್ಲಿ ಅಂದ್ರೆ ಯಾವ್ದಾರ ಕುರು ಹಿಡ್ಕೊಂಡ್ರೆ ನಿದ್ದೆ ಸುಧಾ ಹತ್ತದಿಲ್ಲ. ನೀನು ಈ ಶರೀರ ಭಾವ ಗಟ್ಟಿ ಹಿಡ್ಕೊಂಡೇವಂತ ಪುನರ್ಜನ್ಮದ ಭಾವ ಬರ್ತದೆ ನಿನಗೆ. ನಾನ ಹುಟ್ಟಾವ ನಾನ ಸಾಯವ ಅಂತ. ಶರೀರ ಹುಡ್ತೈತಿ, ಶರೀರ ಸಾಯ್ತೈತಿ. ಅದ್ರ ಕರ್ಮಕ್ಕನುಸಾರವಾಗಿ ಅವು ಬರ್ತಾವ ಶರೀರ. ಅವ ನಾನು ನಂದು ಅಂತ ಹಿಡ್ಕೊಂಡು ಕುಂದಿರ್ತೀವಿ. ಅವು ಯಾವೂ ನೀನಲ್ಲ. ಶರೀರ ಭಾವ ಇರದಿದ್ರೆ ಪುನರ್ಜನ್ಮ ಎಲ್ಲೈತಿ ನಿನಗೆ? ಶರೀರದ ಅಭಿಮಾನ ಬಿಟ್ಟಾಗ ನಿನಗೆ ಮುಕ್ತಿ ನೋಡು. ಇನ್ನು ನಾನು ನನ್ನದು ಅಂತ ತಿಳ್ಕೊಂಡು ಎಲ್ಲ ಇದನ್ನು ಕೈ ಬಿಡೋದು. ಇದ ಅಭಿಮಾನ. ಈ ಅಭಿಮಾನ ಸುಡ, ಮುಕ್ತಿ ರೋಕಡ ಅಂತ. ವಿಷಯದ ಬೆನ್ನು ಹತ್ತಿದವರೆಲ್ಲ ಒದಸ್ಗಳು ತಪ್ಪುದ್ರು ನೋಡ್ರಿ. ಅದರಿಂದ ಸುಖ ಸಿಗ್ತೈತೆ ಅಂತ ಬೆನ್ನು ಹತ್ತಿ ಬಿಟ್ಟ ನಾವು, ವಿಷಯಗಳು ಬೆನ್ನು ಹತ್ತಿ. ಅದ್ರ ಬೆನ್ನು ಹತ್ತಿದವ್ರು ಏನು ಏನೇನು ಊಟ ಮಾಡಿದಿರಿ ಡೊಂಕ ಬಾಲದ ನಾಯಕರೇ ಅಂತ ಪುರಂದರದಾಸರು ಹೇಳ್ಯಾರ. ವಿಷಯದ ಬೆನ್ನು ಹತ್ತಿದವರೆಲ್ಲ ಬದುಕಿನ ತಿದ್ದಿಲ್ಲ, ಕೈಕುಯಿ ರಾಘವ ಮಾಡುವಿರಿ. ಯಾವುದೇ ಇರಲಿ, ಅದು ಶಬ್ದ ಇರಲಿ, ಸ್ಪರ್ಶ ಇರಲಿ, ರೂಪ ಇರಲಿ, ರಸ ಇರಲಿ, ಗಂಧ ಇರಲಿ, ಯಾವುದೇ ವಿಷಯದ ಬೆನ್ನು ಹತ್ತಿದ್ರೆ ಮತ್ತು ಸಂಕಟ ಹೊಂದ ತಪ್ಪೋದಿಲ್ಲ ನಿಮ್ಗೆ. ಇಲ್ಲದಲ್ಲಿ ಹುಡುಕಾಕತ್ತೀನಿ ಅಂದಲ್ಲೇ ನಿನಗೆ ಸಂಕಟ ತಪ್ಪೋದು. ಯಾರು ವಿಚಾರ ಮಾಡ್ಯಾವ ನಾವು ಯಾಕೆ ನಾವು ದುಃಖ ಪಡ್ಲಿಕ್ಕೆ ಇದಕ್ಕೆ ಕಾರಣ ಏನು ಅಂದ್ರೆ ಇಲ್ಲದಲ್ಲಿ ಹುಡುಕಾಕತ್ತೀವಿ. ಸುಖ ಇಲ್ಲದಲ್ಲಿ ಸುಖ ಐತೆ ಅಂತ ತಿಳ್ಕೊಂಡು ನಾವು ಅಂತರಂಗದಲ್ಲಿ ಇದ್ದದನ್ನ ಬಹಿರಂಗದಾಗ ಹುಡುಕಾಕತ್ತೀವಿ, ಇಂದ್ರಿಯಗಳ ಮೂಲಕ ಹುಡುಕಾಕತ್ತೀವಿ. ಸಿಗಬಹುದು. ಎಷ್ಟು ಜನ್ಮ ಹುಟ್ಟಿ ಹುಡುಕಿದ್ರು ನಿನಗೆ ಸಿಗ್ತೈತಿ. ಅದು ಬಹಿರ್ಮುಖ ವೃತ್ತಿಗೆ ಅದು ಅನುಭವಕ್ಕೆ ಬರೋದು.
ಒಳಗೆ ಅಂತರಂಗದಲ್ಲಿ ಇದನ್ನು ನಾವು ಸಂಶೋಧನೆ ಮಾಡಬೇಕಾಗಿತ್ತು. ಆತ್ಮ ಸಂಶೋಧಕರಾಗಬೇಕಾಗಿತ್ತು. ನಾವು ಇಂದ್ರಿಯಗಳ ಮೂಲಕ ಅದನ್ನು ಹುಡುಕಾಕಬಾರ್ದು. ಎಷ್ಟು ಜನ್ಮಕ್ಕೂ ಆಗೋದಿಲ್ಲ. ಆ ವಿಷಯ ವಸ್ತುಗಳು ದೊರಿತಾವ, ಅದರ ಆನಂದ ಸಿಗುದಿಲ್ಲ. ಇದ್ದ ವಸ್ತುವಿನ ಅನುಭವ ಆಗ್ಬೇಕಂತಂದ್ರೆ ಈ ಇಂದ್ರಿಯಗಳ ವ್ಯಾಪಾರ, ಮನುಷ್ಯನ ವ್ಯಾಪಾರ ಬಂದ್ ಮಾಡಿದಾಗ ಯಥಾರ್ಥ ವಸ್ತುವಿನ ಅನುಭವ ನಮಗಾಕೈತಿ. ಅದಕ್ಕಾಗಿ ನಿರಂತರ ಪ್ರಯತ್ನ ಒಳಗೆ ಆಂತರಿಕವಾಗಿ ನಡಿಬೇಕು ನೋಡ್ರಿ. ನಿಜವಾಗಿ ಸಾಧಕ ಇದ್ದಾವ ಒಳಗೆ ಅಭ್ಯಾಸದ ಕೂಡ್ತಾನ, ಕೇಳಿದ್ದನ್ನು ಮನನ ಮಾಡ್ತಾನ, ಅನುಭವಗಳನ್ನು ಅವನ ಕೇಳಿದಂತಹ ವಿಚಾರಗಳನ್ನು ಮನನ ಮಾಡ್ತಾನೆ, ನಿಧಿಧ್ಯಾಸನ ಮಾಡಿ ಗಟ್ಟಿಗೊಳಿಸ್ತಾನ. ಅವ ನಿಜವಾದ ಸಾಧಕ. ನಿಜವಾದ ಸಾಧಕರಾತಿ ನಾವು ಸಾಂಕ್ಟ ಬಂದಾಗ ಅಷ್ಟೇ ಸೋಗ ಹಾಕಿರ, ಹಗಲಿರುಳೆನ್ನದೇ ಇದೆ ಅಭ್ಯಾಸದಾಗ ತೊಡಗ್ತಾನ. ಯಾವ ಗೊಡವಿಗೂ ಹೋಗಾಕೋದಿಲ್ಲ, ಜಗತ್ತಿನ ಗೊಡವೆಯನ್ನೆಲ್ಲ ಕೈ ಬಿಡ್ತಾನೆ. ಅದ್ರ ಬೆಂಡ್ ಹತ್ತದಿಂದ ಏನೂ ಲಾಭ ಇಲ್ಲ, ವ್ಯರ್ಥದು ಅಂತ ಅಂತರ್ಮುಖ ವೃತ್ತಿ ಒಳಗೆ ಅಭ್ಯಾಸ ಮಾಡ್ತಿರ್ತಾನೆ. ಒಳಗೆ ಅಭ್ಯಾಸ ಗಟ್ಟಿ ಆಕೈತೆ, ಮಾಡ್ಕೊಂತ ಅದ ಗಟ್ಟಿ ಆಯ್ತಾನ. ಇತ್ತಾಗ ಬರಕ್ ಒಲ್ಲೆ ಅಂತ ಹೌದು. ಒಮ್ಮೆ ಒಳಗ ಅವನು ಬೇಕಾದ ಸಿಕ್ಕ ಮ್ಯಾಗ ಇದಕ್ಕೆ ಯಾಕೆ ಹರಿಕೆ ಆಗ್ತಾನೆ, ಹೊರಗೆ ಇಂದ್ರಿಯಗಳ ಮಜಾಕ, ಹೊರಗೆ ಹೋಗಕ್ಕೆ ಒಲ್ಲೆ ಅಂತ ಯಾರು ಮಾತಾಡಿದ್ರು ತಮ್ಮ ದೃಷ್ಟಿಕೋನದೊಳಗೆ ಮಾತಾಡೋರು ಅದಾರ ಹೊರತು ಬ್ರಹ್ಮನಿಷ್ಠ ದೃಷ್ಟಿಕೋನದೊಳಗೆ ಮಾತಾಡೋರು ಯಾರದಾರ? ಅವ್ರು ಅಂತರ್ಮುಖ ವೃತ್ತಿಯೊಳಗೆ ಇರುವನ್ನ ಲಕ್ಷಿಸಿ ಅವರು ಮಾತಾಡ್ತಿರ್ತಾರೆ. ನಾವು ಅದನ್ನು ಲಕ್ಷಿಸಿ ಮಾತಾಡೋ ಸಾಮರ್ಥ್ಯ ಇಲ್ಲದಕ್ಕೆ ತೋರ್ಗಿ ಲಕ್ಷಿಸಿ ನಾವು ಮಾತಾಡ್ತೀವಿ. ಅಂದಾಗ ನಮಗೆ ನೆಮ್ಮದಿ ಇಲ್ಲ. ಅವ ಹೇಳುವಾಗ ಸಹಿತ ಅದನ್ನ ಅನುಭವ ಮಾಡ್ಕೊಂತ ಹೇಳ್ತಿರ್ತಾನ, ಅದ್ರ ಕಡೆ ಲಕ್ಷ ಕೊಟ್ಟು. ಈ ದೃಶ್ಯವನ್ನ, ಈ ತೋರಿಕೆಯನ್ನ, ಶೂನ್ಯತ್ವ ಅಂದ್ರೆ ಅದು ನಿನಗೆ ಅನ್ಯವಾಗೈತಿ. ಶೂನ್ಯ ಅಂದ್ರೆ ಅದು ನಿನಗೆ ತಿಳಿತಿ, ಅದನ್ನ ನಿನಗೇನು ಶೂನ್ಯ ಇಲ್ಲ. ಅವು ನಿನಗೆ ಅನ್ಯವಾಗಿದವು. ಅವೇ ಆತ್ಮ ಅಂತ ಅಪ್ಪಿಕೊಂಡು ಕೂತವರಿಗೆ ಎಂದೂ ಸ್ವರೂಪದ ಪ್ರಾಪ್ತಿ ಆಗುವುದಿಲ್ಲ. ಎಲ್ಲ ಶೂನ್ಯ ಅಂತ. ಯಾವ ಶೂನ್ಯ ನೀನಲ್ಲ, ಶೂನ್ಯವನ್ನು ನೀನು ತಿಳಿತಿ, ಅದೇ ನಿನ್ನ ಸ್ವರೂಪ ಅಲ್ಲ. ಅದನ್ನು ಮೀರಿ ಐತಿ ನಿನ್ನ ಸ್ವರೂಪ. ನಾ ಇಲ್ಲ, ನೀ ಇಲ್ಲ, ಇಲ್ಲ ನೀ ಇದ್ದ ವಸ್ತು ಐತಲ್ಲ. ಭಾವನೆಗಳೆಲ್ಲ ಅಡಗಿದಾಗ ಭಾವರಹಿತವಾದಂತಹ ಸ್ಥಿತಿ ಯಾವ್ದೈತಿ, ಅದೇ ನಿನ್ನ ಸ್ವರೂಪ. ಭಾವಾತೀತ ಮುಂದರ ಭಾವ ಬತ್ತಿದ ಸ್ಥಿತಿನ ನಿನ್ನ ನೀಚ ಸ್ಥಿತಿ ಅಂತ. ಭಾವನೆಗಳಿಗೆ ಅದು ನಿಲುಕದ್ದು, ಭಾವಿಸ್ಲಿಕ್ಕೆ ಬಾರದೈತಿ ನೀರು. ಹಂಗಂತ ಏನು ಭಾವಿಸ್ಲಿಕ್ಕೆ ಕಲ್ಪಿಸ್ಲಿಕ್ಕೆ ಬಾರದನ ನಿನ್ನ ಸ್ವರೂಪ. ಅಂತಿಂತೇನಲ್ಲಿಲ್ಲ, ಇನ್ನೊಂದು ಉಸುರಲಿಕ್ಕೆ ಎಡೆ ಇಲ್ಲ ಅಂತ. ಆದ್ರೂ ಅದು ಹೇಳಕ್ ಬರೋದಿಲ್ಲ ಅಂದ್ರೆ ಅದ ಇಲ್ಲನು ಐತಿ. ಅದು ಸದ್ವಸ್ತು ಇಲ್ಲದಂಗೆ ಯಾವಾಗ ಕೇಳಿದೆ. ಕಣ್ಣಿಗೆ ಕಾಣಿಸೋದಿಲ್ಲ, ಮನಸ್ಸಿಗೆ ಭಾಸ ಆಗುದಿಲ್ಲ ಅಂದ್ರೆ ಅದಕ್ಕೆ ಅಸ್ತಿತ್ವ ಐತಿ. ತೋರಿಕೆಗೆ ಕಣ್ಣಿಗೆ ಕಾಣಿಸೋದು, ಮನಸ್ಸಿಗೆ ಭಾಸ ಆಗೋದಕ್ಕೆ ಅದಕ್ಕೆ ಅಸ್ತಿತ್ವ ಇಲ್ಲ. ಇದು ಏನು ಏನೈತಲ್ಲ, ಅವು ಯಾವ ಇಂದ್ರಿಯಗಳಿಗೆ ಅದು ಗೋಚರಿಸುವುದಿಲ್ಲ, ಮನಸ್ಸಿಗೆ ಅದು ಗೋಚರ ಆಗುದಿಲ್ಲ ಅಂದ್ರೂ ಅದಕ್ಕೆ ಅಸ್ತಿತ್ವ. ಅದನ್ನ ಅವಲಂಬಿಸ್ಕೊಂಡು ಅವು ಇಂದ್ರಿಯಗಳು ಮನಸ್ಸಿನ ವ್ಯಾಪಾರ ನಡೆದದ್ದು. ಮನಸ್ಸಿನ ವ್ಯಾಪಾರ ಇಂದ್ರಿಯಗಳ ವ್ಯಾಪಾರ ಅವಲಂಬಿಸ್ಕೊಂಡು ಆದಿಲ್ಲ. ನಾಮರೂಪಗಳನ್ನೆಲ್ಲ ಸಂಪೂರ್ಣವಾಗಿ ತೆಗೆದುಹಾಕಿ ಅಸ್ಥಿ ಭಾತಿ ಪ್ರಿಯ ಅನುಸಂಧಾನ ಮಾಡಿದಾಗ ಈ ಸ್ವರೂಪದ ಅನುಭವ ನಮ್ಗೆ ಆಕೈತಿ. ನಾಮರೂಪಗಳನ್ನು ಹಿಡ್ಕೊಂಡು ಕುಂತದ್ದು ಎಲ್ಲ ಗೂಡ್ಸ್ ಕಂಪನಿ ನಾವು ಅಂತಿದ್ರು. ಅದ್ರ ಅಭಿಮಾನ ಬಿಡ, ಗುಂಪು ಕಟ್ಕೊಂಡು ಹೊಡೆದಾಡ್ತಿ ನಾಮ ರೂಪ ಅಂತ. ಎಲ್ಲೆಲ್ಲಿ ಶರೀರ ಧಾರಣ ಮಾಡಿರ್ತಾರೆ ನೋಡ್ರಿ, ಆ ಗುಂಪಿನ ಅಭಿಮಾನ ಹೋಗೋದು ಭಾಳ ಜಡ ಅದು. ಹೌದಿಲ್ಲ? ಯಾವ್ದಾರ ಗುಂಪು ಹಿಡ್ಕೊಂಡು ಹೊಡೆದಾಡ್ತೀನಿ, ನಾ ಹಾರೂರು ಅವದೇನಿ, ನಾ ಲಿಂಗಾಯತನ ಅವದೇನಿ, ನಾ ಮುಸಲ್ಮಾನರ ಅವದೇನಿ, ನಾ ಬೌದ್ಧರ ಅವದೇನಿ, ಇವನ್ನೆಲ್ಲ ಜಾತಿ ಅಭಿಮಾನ ಹಿಡ್ಕೊಂಡು ಕುಂದಿರ್ತೀನಿ.
ಶಿವನ ತಾನಾಗಿದ್ದವ ಯಾರನ್ನ ಪೂಜೆ ಮಾಡ್ಬೇಕು ಹೇಳಿ? ತಾನ ದೇವರಂತ ಅನುಭವ ಬಂದವ ಯಾರನ್ನ ಪೂಜೆ ಮಾಡ್ಬೇಕವ? ನೀನ ದೇವ್ರ ಅನ್ನೋದು ನಿನಗೆ ಗೊತ್ತಿಲ್ಲ. ನೀನು ಅದ್ರ ಬಗ್ಗೆ ನಿನಗೆ ಅಜ್ಞಾನದ ಮೂಲಕ ಅಲ್ಲದನ್ನು ಹಿಡ್ಕೊಂಡು ಕುಂತೀವಿ. ನೀನು ಅಲ್ಲದನ್ನೆಲ್ಲ ಕೈ ಬಿಟ್ರೆ ನೀ ಯಾರದೇನು ನಿನಗೆ ಅನುಭವ ಬರ್ತದೆ. ಅದ್ರ ಕಡೆ ಲಕ್ಷ ಕೊಡು ಅಂದ್ರೆ ಆರಾಮಿರ್ತೀನಿ. ನಿನ್ನ ಕಡೆ ಲಕ್ಷ ಕೊಟ್ರೆ ನಿನಗೆ ನೆಮ್ಮದಿ ಬರ್ತು. ನೀನು ಅಲ್ಲದ್ರ ಕಡೆ ಲಕ್ಷ ಕೊಟ್ರೆ ಎಂದೂ ನಿನಗೆ ನೆಮ್ಮದಿ ಸಿಗುದಿಲ್ಲ. ತಾನೇ ತಾನಾಗಿ ಉಳ್ದವ ಆನಂದ ಬಿಡ್ತಾವ. ಈ ಆ ಶರೀರ ಏನಾರು ಹಾಕೊಂಡು ಕುಂತಾವ, ಆನಂದ ಬಿಟ್ಟು ಏನಾರು ಹಾಕೊಂಡು ಕುಂತಾವ, ಆನಂದ ಬಿಡ್ತಾನ. ಆನಂದದ ಗುರ್ತಾಯಿಟ್ಟು ತೋರ್ಸಕ್ ಬರುದಿಲ್ಲ. ಅದು ಸಕ್ರಿ ಸಿಹಿ ಗುರ್ತಾಯಿಟ್ಟು ತೋರ್ಸಕ್ ಬರ್ತೈತೇನ? ಸಕ್ರೆ ಹೆಂಗೆ ಸಿಹಿ ಇರ್ತೈತಿ? ಸಕ್ರೆ ಹೆಂಗಿರ್ತೈತಿ ಅಂದ್ರೆ ಸಿಹಿ ಇರ್ತದೆ. ಸಿಹಿ ಹೆಂಗಿರ್ತೈತಿ ಅಂದ್ರೆ ತಿಂದು ನೋಡಪ್ಪ ಅಂದ್ರೆ ಗೊತ್ತಾಕೈತೆ ಅಂತ. ಸಿಹಿ ಗುರ್ತ ಹೆಂಗಿಟ್ಟು ತೋರ್ಸಕ್ ಬರುದಿಲ್ಲ, ಹಂಗಿದೆ ಆನಂದದ ಗುರ್ತ ಇಟ್ಟು ತೋರ್ಸಕ್ ಬರುದಿಲ್ಲ. ಅದು ಅನುಭವಿಸಿದಾಗ ಗೊತ್ತಾಗೋದು. ನಿಜವಾಗಿ ಬ್ರಹ್ಮನಿಷ್ಠತ್ವವನ್ನು ಯಾವ ಪಡೆದಿರ್ತಾನೆ ಅವಾಗ ಜಗತ್ತಿನಲ್ಲಿ ಯಾವ ವಸ್ತುವಿನ ಅವಶ್ಯಕತೆಯೂ ಇರುವುದಿಲ್ಲ. ಏನೋ ಬೇಕಾಗಿರ್ತ ನಾವು ಜನರ ಮಾನ ಮರ್ಯಾದೆ, ವರವಂದನೆ, ಏನು ಯಾವ ಲೋಕದ ವರವಂದನೆ ಬೇಕಾಗಲ್ಲ. ಎಲ್ಲದರ ಬಗ್ಗೆ ಉದಾಸೀನಾಗಿರ್ತಾನೆ ನೋಡ್ರಿ. ಒಳಗ ಅಂತರ್ಮುಖ ವೃತ್ತಿ ಒಳಗೆ ಆನಂದದ ಅನುಭವ ಮಾಡ್ತಿರ್ತಾನೆ. ನಿಜವಾದ ವಿಚಾರವಂತ. ಯಾಕೆ ನನ್ನಲ್ಲಿ ಐತಲ್ಲ, ಅನ್ಯದ್ರಾಗ ಯಾಕೆ ಹುಡುಕ್ಬೇಕು ಅದನ್ನ? ಇನ್ನೊಬ್ರು ಹೊಗಳಿಕೆ ತೆಗಳಿಕೆಗಿಂತ ಅದು ಬರುವುದಲ್ಲ. ಅವ್ರ ವಿಷಯ ಬಡಕರೆಲ್ಲ ಹೊಗಳವರು ತೆಗಳವ್ರು ತಮ್ಮ ಇದಕ್ಕಾಗಿ ಹೊಗಳ್ತಾರ. ಅವ್ರು ಯಾಕ್ರಿ? ಅದರಿಂದ ಏನಿನ ಇದು ಉಬ್ಬುದೂ ಇಲ್ಲ, ಕುಗ್ಗುದೂ ಇಲ್ಲ, ಹೆಚ್ಚನೂ ಹೋಗಲ್ಲ, ಕಡಿಮೆ ಆಗಲ್ಲ, ಇದಕ್ಕಿದ್ದಂಗೆ ಇರ್ತದೆ. ಅದಕ್ಕೆ ಅದನ್ನು ಎಂದೂ ಆಶೆ ಇಟ್ಕೊಂಡು ಕುಂಡ್ರಾಕ್ಬಿಡು. ಮಾನ ಮರ್ಯಾದೆ ಆಶೆ. ಜನರೆಲ್ಲ ಹೊಗಳಿದಾಗ ನಿನಗೆ ಸ್ವಾಮಿತ್ವ ಬರ್ತದೆ. ಹೊಗಳಿಲ್ಲ ಅಂದ್ರೆ ನಿನಗೆ ಆ ಸ್ಥಿತಿ ಪ್ರಾಪ್ತಿ ಮಾಡ್ಕೊಳಕ್ಕಾಗೋದಿಲ್ಲ. ಎಷ್ಟೋ ಮಂದಿ ಗೊತ್ತಾಗಲಂಗೆ ಉಳ್ಕೊಂಡ್ಬಿಟ್ಟಾರೆ, ಜಗತ್ತಿಗೆ ಗೊತ್ತಾಗಲಂಗೆ ಆ ಜ್ಞಾನ ಸ್ಥಿತಿಯನ್ನು ಹೊಂದ್ಕೊಂಡದ. ಕೆಲವರು ಪ್ರಸಿದ್ಧಿಗೆ ಬಂದರು, ಗೊತ್ತಾತು ಬದಿಲ್ಲ. ಕೆಲವ್ರು ಗೊತ್ತಾಗ್ಲಂಗೆ ಎಷ್ಟೋ ಮಂದಿ ಹೋಗ್ಯಾರ. ಎಲೆ ಮರಿಯ ಕಾಯಿ ಅಂತೆ ಜನರಿಗೆ ಜಗತ್ತಿಗೆ ಗೊತ್ತ ಹತ್ಲಂಗಿದ್ದು ತಮ್ಮ ಕೆಲಸ ಮಾಡ್ಕೊಂಡು ಹೋಗ್ಯಾರ. ಏನು ಯಾರು ತಿಳ್ಕೊಂಡು ಶ್ರದ್ಧೆಯಿಂದ ಇದನ್ನು ಹೊಂದ್ಕೊಂಡು ಉಳ್ಕೋಬೇಕಂತಾರೆ ಅವ್ರಿಗಷ್ಟೇ ಇದನ್ನು ಒಲವಿನಿಂದ ತಿಳಿಸ್ಕೊಡ್ಬೇಕು. ಬಾಕಿದವ್ರಿಗೆ ಇದನ್ನು ಹೇಳಕ್ ಹೋಗ್ಬಾರ್ದು. ಒಲವಿಲ್ದ ಎಷ್ಟು ಹೇಳಿರು ಕೇಳಿರು ವ್ಯರ್ಥ. ನೀವು ಈ ತೋರುವ ಜಡ ದೃಶ್ಯವನ್ನೆಲ್ಲ ಕೈಬಿಟ್ಟು ಕೇವಲ ಇರುವಿನ ಕಡೆ ಲಕ್ಷ ಕೊಟ್ಟು ನೋಡುವಂಥ ಪರಿಶುದ್ಧವಾದಂಥ ಅಂತಃಕರಣಕ್ಕೆ ಮಾತ್ರ ಇದು ಅನುಭವ ಕೊಡ್ತೈತೆ ನೋಡ್ರಿ. ಅಂತಃಕರಣ ಪರಿಪಕ್ವೇಕ ಲಭ್ಯ ಅಂದಾರೆ. ವಿವೇಕ, ವೈರಾಗ್ಯ, ಶಮದಮಾದಿ, ಷಟ್ ಸಂಪತ್ತಿ ಮತ್ತು ಮುಮುಕ್ಷತ್ವ ಇವ ಸಾಧನ ಚತುಷ್ಟಯಗಳು. ಇದಕ್ಕೆ ವಿಧಿ ಅಂತ. ಈ ವಿಧಿಯೊಳಗೆ ನಾವು ತೊಡಗುಲೆ ನಮ್ಗೆ ಆ ಸ್ಥಿತಿ ಅನುಭವಕ್ಕೆ ಬರೋದೂ ಇಲ್ಲ. ಸುಮ್ಮನಾಗೋದು ವಿಧಿ ಉಳಂದದಿ ಮುಕುತಿ ಅಂದ. ಏನು ವಿಧಿ ಅಂದ್ರೆ ಕ್ರಮವತ್ ಅಂದ್ರೆ ವಿಧಿವತ್ ಅದೀತ ವೇದಾಂತ ನಿಷ್ಠಾಪರನಾಗಿರ್ಬೇಕು ಅಂತ. ಕ್ರಮವತ್ತದ್ರ ಅಭ್ಯಾಸ ಮಾಡಿ ಆ ಭಾವದೊಳಗೆ ನೆಲೆಯಾಗಿ ನಿಲ್ಲಬೇಕು. ಆ ಸ್ಥಿತಿಯನ್ನು ಪಡೆದ ಮ್ಯಾಗ ನಿನಗೆ ಅಸಾಧ್ಯ ಅನ್ನೋದು ಯಾವುದು ಉಳಿದಿಲ್ಲ. ನೀ ಏನು ಸಂಕಲ್ಪ ಮಾಡ್ತೀಯ ಅದೆಲ್ಲ ಸಿದ್ಧಿಸ್ತದೆ. ಇಚ್ಛಾ ಮಾಡಿರ ಅಪ್ರಾಪ್ತ ಕೋಣ. ಏನು
ಉಚ್ಚಿ ಹೋದ್ರ ಬಂಗಾರ ಆಕೈತಿ ನಾವು ಜಗತ್ತಿನ ತಗೊಂಡು ಏನ್ ಮಾಡ್ಬೇಕು? ಎಂತ ಪವರ್ ಇರ್ತದೆ ಅವನು. ಏನು ಸಂಕಲ್ಪ ಮಾಡ್ತಾನ, ಸಂಕಲ್ಪ ಮಾಡಿ ಸಂಕಲ್ಪ ಸಿದ್ಧಿ ಸಮಾಧಿ ಹೊಂದಿದ ಮಹಾತ್ಮರಿಗೆಲ್ಲ ಬರ್ತೈತೆ. ಅದು ಬಲಾಢ್ಯವಾದದ್ದು, ಎಲ್ಲ ಸಿದ್ಧಿಗಳಿಗಿಂತ ಬಲಾಢ್ಯವಾದದ್ದು ಶಕ್ತಿ. ಏನು ಸಂಕಲ್ಪ ಮಾಡಿದ್ರೆ ಎಲ್ಲ ಈಡೇರ್ತೈತಿ ಸಮಾಧಿ ಹೊಂದಿದ ಮಹಾತ್ಮ. ಅದಕ್ಕೆ ಜಗತ್ತಿಗೆ ಕಲ್ಯಾಣ ಅವರಿಂದ. ಹೊರಗಿನ ಸಮಾಜದ ಕಡೆ ಎಲ್ಲ ಕೊಡಕ್ಕೆ ಹೋಗೋಣ. ಹೊರಗಿನ ಸಮಾಜವನ್ನು ಸುಧಾರಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಎಷ್ಟು ಮಂದಿ ಮಹಾತ್ಮರ ಇದನ್ನ ಯಾಕ್ರಿ ಪ್ರಯತ್ನ ಮಾಡಿರೋ ಆಗ್ಲಿಲ್ಲ, ತಿದ್ದಕ್ಕಾಗಿಲ್ಲ. ಇವತ್ತು ಹಂಗೈತಿ ಜಗತ್ತು. ತಮ್ಮನ್ನ ತಾವು ಸುಧಾರಿಸ್ಬೋದು, ಜಗತ್ತಿನ ಬಳಿಗೆ ಕೈ ಬಿಡುದು ತಿದ್ದಕ್ಕಾಗುದಿಲ್ಲ. ಅದು ಅದಕ್ಕೆ ರಾಮತೀರ್ಥ ಹೇಳ್ಯಾರ, ಓ ಸುಧಾರಕನೇ, ಮೊದಲು ನಿನ್ನನ್ನು ನೀನು ಸುಧಾರಿಸಿಕೊಂತ ಇನ್ನೊಬ್ಬರನ್ನು ಸುಧಾರಿಸೋದು ಆಗೋದು ಮಾತು. ಏನೆಲ್ಲ ಹೇಳೋದು ಕೇಳೋದೆಲ್ಲ ನಮ್ಮ ಸಂಬಂಧ, ಮಂದಿ ಸಂಬಂಧ ಅಲ್ಲ. ಹೌದು, ನಮ್ಮನ್ನು ನಾವು ಸುಧಾರಿಸ್ಕೊಳ್ಳೋದು, ನಮ್ಮ ಸಂಬಂಧನ ನಾವು ಅಭ್ಯಾಸ ಮಾಡ್ಬೇಕಾಗಿ. ಇನ್ನೊಬ್ಬರಿಗೆ ಕೇಳಕ್ಕಲ್ಲ, ಮಂದಿಗೆ ಹೇಳೋಂಗಿಲ್ಲ, ನಮ್ಮ ಮನಸ್ಸಿಗೆ ನಾವು ಹೇಳ್ಕೊಳ್ಳೋದು. ನಮ್ಮ ಮನನಕ್ಕೋಸ್ಕರ ಇದನ್ನ ಅಭ್ಯಾಸ ಮಾಡ್ಬೇಕಾಗಿದೆ. ಆತ್ಮ ಶರೀರ ರಹಿತದ, ಶರೀರ ಅಹಂಕಾರದೊಳಗದ. ಇದು ಸಂಸಾರದ ವಿಚಾರ ಯಾರ ತಲೆ ತಗೋದಿಲ್ಲ, ಅವನು ಸಂಸಾರಿ ಅಲ್ಲ. ಅದ್ರಲ್ಲಿ ಬದಲಾವಣೆ ಆಗುವುದೆಲ್ಲ ಸಂಸಾರ. ಇದ್ರ ಬಗ್ಗೆ ಯಾವ ವಿಚಾರ ಮಾಡೋದಿಲ್ಲ, ಅವ ಆರಾಮನ ಇರ್ತಾನೆ. ಅದು ಬದಲಾವಣೆ ಆಗೋದ್ರ ಕಡೆ ಲಕ್ ಕೊಟ್ಟ ಅವಂಗ ಆರಾಮ ಎಲ್ಲಿ ಬರ್ಬೇಕು ನಿಮಗೆ? ಆನಂದಕ್ಕೆ ಅಹಂಕಾರದ ಯಾವ ಗುಣಧರ್ಮಗಳು ಹತ್ತಿಲ್ಲ, ಹತ್ತುದೂ ಇಲ್ಲ. 21 ದಿವಸದವರೆಗೆ ನಿರ್ವಿಕಲ್ಪ ಸಮಾಧಿಯಲ್ಲಿದ್ದವರು ಶರೀರವನ್ನು ಬಿಡ್ತಾರಂತ ಕೆಲವರು ತಿಳ್ಕೊಂಡಿರ್ತಾರೆ. ಆದ್ರೆ ಇದು ಸುಳ್ಳು. ಬೇಕಾದಷ್ಟು ದಿನ ನಿರ್ವಿಕಲ್ಪ ಸಮಾಧಿ ಒಳಗಿದ್ರು ಅವರು ಪ್ರಾರೂಪ ಪ್ರಕಾರ ಶರೀರ ಹೋಗ್ತೈತಿ. ಎಚ್ಚರಿಕೆಯೊಳಗಿದ್ದಾಗ ಶರೀರಕ್ಕೂ ಅಹಂಕಾರಕ್ಕೂ ಸಂಬಂಧವನ್ನು ತಪ್ಪಿಸ್ಕೊಂಡಿರ ಕಲಿಬೇಕು. ನಿರ್ವಿಕಲ್ಪ ಸಮಾಧಿ ಅಂದ್ರೆ ಅವರು ಆಹಾರ ನೀರು ಏನೂ ಇಲ್ಲ, ನಿರ್ವಿಕಲ್ಪನಾರಹಿತ ಆಗಿಬಿಡುದು. ಅಲ್ಲ, ಅವ್ರಿಗೆ 21 ದಿನಗಳವರೆಗೂ ಆಹಾರ ನಿರ್ವಿಕಲ್ಪ ಹೌದು, ಏನ ಸಂಬಂಧ ಪಡೋದಿಲ್ಲ. ಅವ್ರಿಗೆ ಅವಾಗ ಏನು ಆ ಭಾವ ಬಂದಾಗ ಇವೆಲ್ಲ ಅದಕ್ಕೆ ಏನೂ ಆಗುದು. ಯಾವಾಗ ಬೇಕಾವಾಗ ಉತ್ಥಾನ ಆಜಿ ಮಠ ಏನು ಹೊತ್ತು ಬೆಳೆದವು ವಾಲ್ಮೀಕಿಗೆ. ಹೌದಿಲ್ಲ? ಹೊತ್ತು ಬೆಳೆದ್ರೆ ಹೆಂಗಿರ್ಬೇಕ ಶರೀರ? ಅದೆಲ್ಲ ಇವೆಲ್ಲ ಪರಿಟಿಗಟ್ಟಿರ್ಬೋದು, ಇದಾಗ್ಬೋದು. ಆದ್ರೆ ಏನೂ ಆಗಿರೋದಿಲ್ಲ. ಮತ್ತೆ ಶರೀರ ಭಾವ ಬಂದ ಕೂಡಲೇ ಇವೆಲ್ಲ ಬರ್ತಾವ. ಶರೀರ ಭಾವ ಬಂದಾಗ ಹಸಿವು ಭಾವ ಬರ್ತಾವ. ಆತ್ಮಭಾವ ಅಲ್ಲಿ ದಡಪಟ್ಟಿತ್ತಂದ್ರೆ ಇದು ಬರೋದನೇ ಇಲ್ಲ. ನಾವು ಎಷ್ಟು ವರ್ಷಗಳು ಆದವು ಏನು ಲೆಕ್ಕ ಆಗ್ತದಲ್ಲ. ಅದು ಶರೀರ ಪ್ರಾರಬ್ಧ ಪ್ರಕಾರ ಹೋಗ್ತೈತಿ. 21 ದಿನಕ್ಕೆ ಹೋಗ್ತೈತಿ ಅಂತ ಏನು ಸಂಬಂಧ ಇಲ್ಲ. ಅನ್ನ ನೀರು ಆಹಾರ ಇರಲಿಲ್ಲ 21 ದಿನಕ್ಕೆ ಸಾಯ್ತಾರೆ ಅಂತಾರಲ್ಲ, ಹೌದಿಲ್ಲ? ಹೌದು. ಆದ್ರೆ ಯೋಗಕ್ಷೇಮ ನೋಡ್ಕೋತೈತಿ. ಶರೀರ ಹಂಗ ಹೋಗುದಿಲ್ಲ. ನಿನ್ನ ಭಾವದೊಳಗೆ ನೀ ಇದ್ದೆ ಅಂದ್ರೆ, ಆತ್ಮಭಾವದೊಳಗೆ ಮನಸ್ಸು ನಿಲೆಯ ನಿತ್ತಂದ್ರೆ ಶರೀರ ಪ್ರಾರಬ್ಧ ಅಂತ ದೂತ ಅದನ್ನು ರಕ್ಷಣೆ ಮಾಡಕ್ ಟೊಂಕ ಕಟ್ಟಿ ನಿಂತ.
ಅದಕ್ಕೆ ಚಿಂತೆ ಮಾಡಕ್ ಹೋಗ್ಬೇಡ. ಪ್ರಾರಬ್ಧಂ ಪುಷ್ಯತಿ ವಪುರಿತಿ ನಿಶ್ಚಿತ್ಯ ಧೈರ್ಯಂ ಅವಲಂಬ್ಯ. ಯಾರಪ್ಪ ನನಗೆ ಇದನ್ನು ಕೊಡೋರು? ಪರೀಕ್ಷೆ ಮಾಡಿ ನೋಡ್ಕೊ. ನಿಷ್ಠೆಯಿಂದ ನೀ ಈ ಆತ್ಮಚಿಂತನದ ಅಭ್ಯಾಸದ ತೊಡಗಿ ನೋಡು, ಅದು ಹೆಂಗಾಕೈತಿ ತಾನ ಗೊತ್ತಾಕೈತಿ. ನೋಡ್ಕೊಂಡಾರಿಲ್ಲ ಆಚಾರ್ಯ ನೋಡ್ಬೇಕಂತ ಹೋಗಿದ್ರು, ಆ ಪ್ರಾರಬ್ಧ ಪ್ರಕಾರ ಎಲ್ಲಿ ಹೋದ್ರು ಅದು ಬಿಡ್ಲಿಲ್ಲ. ಅದು ಆಹಾರ ಅದ ಎಲ್ಲಿ ಹೆಂಗ್ ಬಂದು ಒದಗ್ತೈತಿ, ಎಲ್ಲಿ ಹೋದ್ರು ಅದು ನಿನಗೆ ಬಂದೇ ತೀರ್ತೈತಿ. ಅದು ಏನ್ ಅಗದಿ ಏನ್ ಎಂತ ರಹಸ್ಯದಾಗ ಅದಪ್ಪ ಅಲ್ಲಿ ಬಂದು ಆ ರೂಪದಿಂದ ಬಂದು ನಿನಗೆ ಅದು ಒದಗ್ತಿ, ಅದೇ ರೂಪದಿಂದ. ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡ್ಕೊ ನೀವು ಅಂತ. ಎಷ್ಟು ಮಂದಿ ಗೆಟ್ಟಿ ಹಾಕಿರ್ ತೊಡಗಿ ನೋಡಿ. ನಾವು ಮಾಡಿದಾಗ ಆಕೈತಿ ಬಿಡ್ರಿ, ಯಾರು ಕೊಡ್ತಾರ್ರಿ ನಮ್ಗೆ ಅಂತ. ಮಾಡಿದ ಕರ್ಮ ಹಿಂದಿನ ಅದು ರೆಡಿ ಇರ್ತೈತಿ. ಪ್ರಾರಬ್ಧ ಅನ್ನುವಂಥದ್ದು ಅದನ್ನ ರಕ್ಷಣೆ ಮಾಡಕ್ಕೆ ಎಲ್ಲ ತಾನೇ ವ್ಯವಸ್ಥಿತವಾಗಿ ನಡೀತೈತಿ. ನೋಡಿ ನಿನ್ನ ಕಡೆ ಲಕ್ ಕೊಟ್ಟೆ ಅಂದ್ರೆ ಮತ್ತೆ ಮಾಡಿ ನೋಡ್ಕೊನಿ. ಆ ಇರುವಿನ ಕಡೆ ಲಕ್ ಕೊಟ್ಟು ನೋಡಿ. ಬಿಟ್ರಿ ಹಂಗೆ ಕೆಟ್ಟೇನು ಅಂತೀನಿ ನೀನು. ಅದ್ರಲ್ಲಿ ಹೆಂಗ್ರಿಪ್ಪ ನಮ್ಮನ್ನ ಯಾರು ನೋಡೋರು ಅಂತಿದ್ದ. ಯಾರು ನೀನು ಪ್ರಾರಬ್ಧ ನೋಡ್ತೈತಿ. ನಮ್ಮ ಪ್ರಾರಬ್ಧ ಕರ್ಮ ಪ್ರತಿಯೊಬ್ಬರ ಶರೀರ ಪ್ರಾರಬ್ಧ ಪ್ರಕಾರ ಅದು ಪೋಷಣೆ ಆಕೈತಿ. ಏನು ಅದಿರ್ಲಿಲ್ಲ ಅಂದ್ರೆ ನೀ ಏನು ವಿಣಿ ಹೇಳಿದ್ರು ಆಗುದಿಲ್ಲ. ಏನ್ ಅದು ರಕ್ಷಣೆ ಮಾಡೋದಿರ್ಲಿಲ್ಲ ಅಂದ್ರೆ ಎಲ್ಲಾ ಬಳಗಿದ್ರು ಎಲ್ಲಾ ತರದ ಅನುಕೂಲ ಇದ್ರೂ ಆಗುದಿಲ್ಲ. ಅದು ರಕ್ಷಣೆ ಮಾಡಕ್ ಆಗುದಿಲ್ಲ. ಏನ್ ಎಚ್ಚರಿಕೆಯೊಳಗಿದ್ದಾಗ ಶರೀರಕ್ಕೂ ಅಹಂಕಾರಕ್ಕೂ ಸಂಬಂಧವನ್ನು ತಪ್ಪಿಸ್ಬೇಕು ನೋಡ್ರಿ. ಏನ್ ಅದ ನಮ್ಮ ಕೆಲಸ. ಲಿಂಕ್ ತಪ್ಪಿಸ್ಬೋದು ಒಂದ ನಮ್ಮ ಕೆಲಸ. ಅನುಭವಿಗಳು ಸತ್ಯವಾದದ್ದನ್ನ ಅನುಭವ ಗೋಚರ ಆಗುವಂತೆ ತಿಳಿಸಿಕೊಡ್ತಾರೆ. ಅವ್ರ ಮಾತಿನ ಮೇಲೆ ನಂಬಿಕೆ ಇಟ್ಕೊಂಡು ಅವ್ರು ಹೇಳಿದ್ದನ್ನು ಅನುಸಂಧಾನ ಮಾಡಕ್ ಕಲಿಬೇಕು ನಾವು. ಆ ಇದನ್ನ ಯಾರು ತಿಳ್ಕೊಂಡಿರ್ತಾರ ಅವರು ಸುಖಿಯಾಗಿರ್ತಾರ ನೋಡ್ರಿ. ತತ್ವವನ್ನು ಬಲ್ಲವರು ಅಂಥವ್ರನ್ನ ಶ್ರೇಷ್ಠವಾದ ಭಕ್ತಿಯಿಂದ ನಂಬು. ನಂಬಿಕೆನ ಕಾರಣ ಇದಕ್ಕೆ. ನಂಬಿಕೆಲೇ ವ್ಯವಹಾರ ನಡೆದಿಲ್ಲ. ದ್ವೈತದಿಂದ ದ್ವೈತ ಭಾವವನ್ನು ಅದ್ವೈತ ಭಾವದಿಂದ ತೆಗೆದುಹಾಕಿ ತನ್ನೊಳಗ ತಾನು ನಿಂತಾದನ ಪೂರ್ಣ ಪರಮಾತ್ಮ ಅಂತ. ಆ ಒಂದನ್ನು ಭಾವ ಸಹಿತ ಅಡಿಗೆ ಕಳೆದು ಉಳಿದವ. ಎರಡನ್ನದೇ ಒಂದೆಂಬ ಬಗೆಯ ನಿರಿಸದೆ ಪಡೆಯುವುದಾಗದು ನಿಜ ಸುಖವಂತ. ಗುರು ಶಿಷ್ಯರ ಬೋಧೆ ಎಷ್ಟ ಎಚ್ಚರಿಕೆ ಒಳಗಷ್ಟ ಜಾಗರಣದ ತೋರಿಕೆ ಅಂತ. ತೋರಿ ಪದದೊಳಗೆ ಅದಿಲ್ಲ ಇಲ್ಲ, ಎಲ್ಲ ಹೋಗ್ಬಿಡ್ತದೆ. ಗುರುನು ಇಲ್ಲ, ಶಿಷ್ಯನೂ ಇಲ್ಲ. ಅಲ್ಲಿ ಭೇದ ಭಾವ ಬರುದಿಲ್ಲ. ಅಲ್ಲಿ ಏಕತ್ವದ ಅನುಭವ ಆಕತಿ. ಏನ್ ಪರಿಶುದ್ಧವಾದ ಅಹಂಕಾರನ ಮಾಯಾತನವನ್ನು ಅನುಭವ ಮಾಡುವಂಥದ್ದು. ಅಲ್ಲಿವರೆಗೆ ಪರಿಶುದ್ಧವಾದಂಥ ಅಹಂಕಾರ ಇರ್ತದೆ. ಮಾಯಾತನವನ್ನು ಅನುಭವ ಮಾಡೋದು ಅದು ಪುನರ್ಜನ್ಮಕ್ಕೆ ಕಾರಣೀಭೂತ. ಎಲ್ಲ ರಜೋತಮ ಗುಣಗಳನ್ನು ಕಳ್ಕೊಂಡಂಥ ಪರಿಶುದ್ಧವಾದಂಥ ಅಹಂಕಾರ ಅದು ಜನ್ಮಾಂತರ ಕಾರಣ ಆಗುದಿಲ್ಲ. ಎಲ್ಲ ವಾಸನೆಗಳ ನಾಶ ಆಗಿತ್ತು. ಕೇವಲ ಒಂದೇ ಒಂದಾದಂಥ ಸ್ವರೂಪಾನಂದ ಮನಸ್ಸನ್ನ ದೃಢೀಕರಿಸಿ ಅದು ಕೂಡಿಸೋದನ್ನ ಅಭ್ಯಾಸ. ಮನಸ್ಸನ್ನು ನಿಲ್ಲಿಸ್ಬೇಕು. ಆನಂದ ಭಾವದಲ್ಲಿ ಮನಸ್ಸನ್ನು ನಿಲ್ಲಿಸುವಂತ ನಿರಂತರ ಪ್ರಯತ್ನ ಬೇಕು ನೋಡ್ರಿ. ಆತ್ಮಸಂಸ್ಥ ಮನಕೃತ್ವ ಅಂದ್ರೆ ಆನಂದದಲ್ಲಿ ಮನಸ್ಸನ್ನು ನೆಲೆಯ ನಿಲ್ಲಿಸೋದು. ಈ ಅಭ್ಯಾಸ ನಾವು ಮಾಡಬೇಕಾಗಿದೆ. ಅಜ್ಞಾನವೆಂಬುದು ನಿನ್ನ ಸ್ವರೂಪದಲ್ಲಿ ಇಲ್ಲವೇ ಇಲ್ಲ. ಯಾವ ಕಾಲಕ್ಕೂ ಇಲ್ಲ. ಸುಳ್ಳು, ನೀನು ಭ್ರಾಂತಿ ಆಗೈತಿ. ತಾನು ಅರಿವಿದ್ದ ಅರಿವಿನ ಎಚ್ಚರಿಕೆಯ ಉಳ್ಕೋಬೇಕಾಗಿತ್ತು. ಯಾವುದೇ ಥರದ ಕಲ್ಪನಾ ರಹಿತ ಸ್ಥಿತಿ ಅದು.
ಯಾವುದು ಕಲ್ಪನೆಗೆ ಅವಕಾಶ ಇಲ್ಲ ಅಲ್ಲಿ. ಶಿವ ಅಂದ್ರೆ ಮಂಗಲ, ಕಲ್ಯಾಣ, ಆನಂದ, ಗೊಂಬೆಲ್ಲ. ಮತ್ತು ನೀ ಆಕಾರ ಕಲ್ಪಿಸ್ಕೊಂಡು ಶಿವನ ಆಕಾರ ಅಂತ ಆಕಾರ ಬಂದದ್ದೆಲ್ಲ ಅದು ವಿಕಾರ ಆಗುವುದು. ಅದು ವಿಕಾರ ಆಗುವುದು ನೀನಲ್ಲ, ಅವಿಕಾರಿಯಾದಂಥ ವಸ್ತು ನೀನು. ಪ್ರಜ್ಞಾಪೂರ್ವಕವಾಗಿ ಮನಸ್ಸನ್ನ ನಿಮ್ಮ ಮೂಲದಲ್ಲಿ ಅಡಗಿಸುವುದಕ್ಕನ ಸಮಾಧಿ ಅಂತಾರೆ. ನಿಮ್ಮ ಮೂಲ ಯಾವುದೈತಿ ಅದೇ ನಿನ್ನ ಸ್ವರೂಪ. ಅಲ್ಲಿ ಮನಸ್ಸನ್ನು ನಿಲ್ಲಿಸ್ಬೇಕಾಗಿದೆ. ಅಲ್ಲಿ ತನ್ನ ಇದನ್ನೆಲ್ಲ ಕಳ್ಕೊಂಡ್ಬಿಡ್ತದೆ. ಅದು ಮನಸ್ಸು ತನ್ನ ಅಸ್ತಿತ್ವವನ್ನು ಕಳ್ಕೊಂಡ್ಬಿಡ್ತದೆ. ಮನಸ್ಸು ಎದರ ಕಲ್ಪನಾನು ಮಾಡಲಿಲ್ಲ ಅಂದ್ರೆ ಆನಂದದ ಭಾವದಾಗ ಇರ್ತೈತಿ. ಯಾವ್ದು ವಿಚಾರ ಮಾಡ್ತೀವಿ ಆ ವಿಚಾರ ಅದಕ್ಕೆ ಇರ್ತೈತಿ. ಯಾವುದು ವಿಚಾರ ಮಾಡಲಿಲ್ಲ ಅಂದ್ರೆ ಆರಾಮಿನ ನೆನಪಿನಾಗೆ ಇರ್ತೈತಿ. ಸಾಮಾನ್ಯವಾಗಿ ಜನರು ತಮ್ಮನ್ನು ಬಿಟ್ಟ ಕೇಳ್ತಿರ್ತಾರೆ, ತಾವು ಯಾರದೇನೋ ನೋಡ್ಕೊಳಕ್ ಆಗುದಿಲ್ಲ. ನಿಮ್ಮನ್ನು ಬಿಟ್ಟು ಅದು ತೋರಿಕಿಲ್ಲ. ಯಾವುದು ತೋರುವುದಿಲ್ಲೋ ಮತ್ತು ಅಡಗುವುದಿಲ್ಲೋ ಅದ ನಿನ್ನ ಸ್ವರೂಪ. ಯಾವುದು ತೋರ್ತೈತಿ ಮತ್ತು ಅಡಗ್ತೈತಿ ಅದು ನಿನ್ನ ಗಣ್ಯವಾಗಿತ್ತು, ಅದು ನಿನ್ನ ಸ್ವರೂಪ ಅಲ್ಲ. ಅಲ್ಲ ತಿಳಿಲಿ ತಿಳಿದೇ ಇರಲಿ, ಇದೇ ವಿಚಾರ ಹೇಳೋದು ಕೇಳೋದು ಅಭ್ಯಾಸ ನಡಿಬೇಕು. ಇದನ್ನು ಕೇಳುವುದು ಬಿಡಬಾರ್ದು. ಒಂದು ಹೊತ್ತು ಊಟ ತಪ್ಪಿದ್ರೂ ಚಿಂತಿಲ್ಲ, ಇದನ್ನು ಕೇಳುವುದು ನಿರಂತರ ನಡಿಬೇಕು. ಕೇಳುವುದಿಲ್ಲ ಅಂತ ಹೇಳಿ ತಿಳಿದಿಲ್ಲ ಅಂತ ಬಿಟ್ರೆ ಎಂದ ತಿಳಿಬೇಕ್ರಿ ನಮ್ಗೆ. ತಿಳಿಲಿ ತಿಳಿದೇ ಇರಲಿ, ಇದರ ಕಿಂಚಾಟ ಇರ್ಬೇಕು ನಮ್ಗೆ, ಅಭ್ಯಾಸ. ಅನುಮಾನ ಪ್ರಮಾಣ, ಉಪಮಾನ ಪ್ರಮಾಣ, ಅಭಾವ ಪ್ರಮಾಣ, ಅರ್ಥಾಪತ್ತಿ ಪ್ರಮಾಣ, ಶಬ್ದ ಪ್ರಮಾಣ, ಪ್ರತ್ಯಕ್ಷ ಪ್ರಮಾಣ, ಇವೆಲ್ಲ ಇಂದ್ರಿಯಗಳಿಗೆ ಗೋಚರ ಆಗುವುದು ಬರ್ತಾವೆ. ತಿಳಿಯುವ ಪ್ರಮಾತ್ರ. ತಿಳಿಯಲಿಕ್ಕೆ ಸಾಧನ ಯಾವುದು? ಅದು ಪ್ರಮಾಣ. ತಿಳಿಯಲ್ಪಡುವುದು ಪ್ರಮೇಯ. ಅದ್ವೈತಕ್ಕೆ ಯಾವ ಪ್ರಮಾಣನೂ ಇಲ್ಲ. ಅಂದ್ರೆ ಪ್ರಮಾಣಕ್ಕೆ ನಿಲುಕಲಾರದ್ದು. ದ್ವೈತಕ್ಕೆ ಪ್ರಮಾಣ ಇರ್ತದೆ, ಅದ್ವೈತಕ್ಕೆ ಯಾವ ಪ್ರಮಾಣನೂ ಇಲ್ಲ. ಅನುಭವ ಎನ್ನುವಂಥದ್ದು ಏನದ ಪ್ರಮಾಣವೆನಿಸಲಾರದು. ಯಾಕಂದ್ರೆ ಹಮ್ ಇರುವುದಿಲ್ಲ ಅಲ್ಲಿ. ಹಮ್ ಎಲ್ಲಿರ್ತೈತಿ ಅಲ್ಲಿ ಅಷ್ಟೇ ಪ್ರಮಾಣ. ಹಮ್ ಇಲ್ಲದಲ್ಲಿ ಪ್ರಮಾಣ ಎಲ್ಲೈತಿ. ಪವನ ಅಂದ್ರೆ ಪ್ರಮಾಣ. ನಾ ಇದ್ದೇನೆ ಅನ್ನೋದನ್ನ ಯಾವ ಪ್ರಮಾಣದ ಮೇಲೆ ಕಂಡ್ರಿ ನೀವಂದ್ರೆ ಇಲ್ಲಿ ಅನುಭವದಿಂದ ನಾ ಹೇಳಿದ್ದು ಗೊತ್ತಾಗುದು. ಪ್ರಮಾಣಗಳೆಲ್ಲ ಇಂದ್ರಿಯ ಜನ್ಯದ. ಸುಖಿ ಆಗ್ಲಿಕ್ಕೆ ಎದರ ಅವಲಂಬನೂ ಮಾಡುವ ಅವಶ್ಯಕತೆ ಇಲ್ಲ ನೋಡ್ರಿ. ನಿದ್ದೆ ಹೆಚ್ಚಾಗ ನಾ ಸೌಕಾರದೀನಿ, ನಾ ಬಡವದೇನು ಭಾವ ಇರ್ತೈತಿ. ಅಲ್ಲಿ ನಾ ಹೆಣ್ಣದೇನೇನು ಗಂಡು ಭಾವ ಯಾವ ಭಾವನೂ ಇಲ್ಲ. ಆದ್ರೆ ಇದ್ದಿ ಅಲ್ಲಿ ಏನಿದ್ದಿ ಅನ್ನೋದು ನಿನಗೆ ಗೊತ್ತಿಲ್ಲ. ಅನ್ಯದ್ದು ಏನು ಇದ್ದಿದ್ದಿಲ್ಲ ಅಂತೇಳಿ ಆರಾಮ ಉಳಿದಿದ್ದೆ. ಅಲ್ಲಿ ಎಚ್ಚರ ಆದ್ಕೂಲೆ ಸಂಕಟ ಚಾಲು ಆಯ್ತು ನೋಡಿ. ಏನಾರ ಆಗೋದಂದ್ರೆ ಅದು ಹೋಗೋದನಲ್ಲ. ಎಚ್ಚರಿಕೆ ಒಳಗೆ ನೀ ಏನಾರ ಆಗೋದು. ಎಚ್ಚರಿಕೆ ಒಳಗೆ ಏನಾರ ಆಗಿದ್ದು ಖಾಯಮನ. ಇದ್ದ ಹೆಚ್ಚಾಗ ಅಲ್ಲಿ ಏನಾಗಿದ್ದೆ ಅಂದ್ರೆ ಏನೂ ಆಗಿಲ್ಲ, ಆರಾಮಿದ್ದೆ ಅಂತ. ಹೆಣ್ಣಾಗಿದ್ದೇನೆ ಗಂಡಾಗಿದ್ದೆ, ಅಲ್ಲಿ ಹೆಣ್ಣು ಇಲ್ಲ ಗಂಡು ಇಲ್ಲ. ಶರೀರ ಭಾವ ಎಲ್ಲೈತೆ ಅದು ನಿದ್ದೆ ಹೆಚ್ಚಾಗ. ಹೆಣ್ಣು ಗಂಡು ಸುಖ ಕೊಡ್ತಾವಂತ ಇಚ್ಛಾ ಮಾಡಂತ ಯಾರ ಹೇಳಿದ್ರೆ ನಿನಗೆ? ನೀನು ಕಲಿಸಿದ್ರೆ ನಾವು ಸುಖ ಕೊಡ್ತಾವಂತ? ನೀನ ಅವುಗಳಲ್ಲಿ ಐತಿ ಅಂತ ಕಲ್ಪಿಸ್ಕೊಂಡು ಕೂತಿ. ತರ್ಕರಹಿತವಾದಂಥ ಅನುಭವಕ್ಕನ ಪ್ರಥಮಾನುಭೂತಿ ಅಂತಾರೆ. ಅಲ್ಲಿ ಯಾವ ತರ್ಕನೂ ಇಲ್ಲ. ಮೊಟ್ಟ ಮೊದಲನೇ ಅನುಭವ, ಫಸ್ಟ್ ಇಂಟ್ಯೂಷನ್ ಅಂತಾರೆ.
ನಿತ್ಯ ಶ್ರವಣದಿಂದ ಅಸಂಭಾವನಾ ನಾಶಕೈತಿ, ಮನನದಿಂದ ಸಂಶಯ ಭಾವನೆ ಹೋಗ್ತೈತಿ, ನಿಧಿಧ್ಯಾಸನದಿಂದ ವಿಪರೀತ ಭಾವನೆಯ ನಿವಾರಣೆ ಆಕೈತಿ ನೋಡ್ರಿ. ಅದಕ್ಕೆ ಶ್ರವಣ ಮನನ ನಿಧಿಧ್ಯಾಸವನ್ನು ಹಗಲಿರುಳೆನ್ನದೇ ನಾವು ಕೈಕೋಬೇಕಾಗ್ತದೆ. ತೋಷ್ಟಿಮ್ ಅವಸ್ಥಾ ಅಂದ್ರೆ ಸಂಧ್ಯಾ. ಏನ್ ಲೋಕ ವಿಚಾರ ಬಂದ್ ಆದ್ಕೂಲೆ ಆತ್ಮ ವಿಚಾರ ನಡೀತದ ನೋಡಿ. ಆತ್ಮ ವಿಚಾರ ನಡಿಯಾಕೈತಿ ಅಂದ್ರೆ ಲೋಕ ವಿಚಾರ ಬಂದ್ ಆಕೈತಿ. ಎಚ್ಚರಿಕೆ ಅಂದ್ರೆ ಇದು ಒಂದು ಕನಸ ಅಲ್ಲ. ಇದ ನಮನಿ ಕನಸು ಬೀಳ್ತೈತೆ ಅಂತ ಯಾರಿಗೆ ಹೇಳಿಕ್ ಬರ್ದು ನೋಡಿ. ಅದ ಕನಸಿಗೆ ಸಾಕ್ಷಿಯಾಗಿದ್ದು ಬಿಡ್ಬೇಕು ನೋಡ್ರಿ. ಕನಸೇನು ಕಾಯಂ ಇರ್ತದೇನ? ಅದು ಕಾಯಂ ಇರೋದ್ರೆ ನೀ ಮಾತ್ರ ಕಾಯಂ ಇರೋವನಿಗೆ. ನಿಜವಾದ ಇರುವುದು ಎಂದೂ ಬದಲಾಗುವುದು. ಜಗತ್ತಿನ ಕಡೆ ಲೆಕ್ಕ ಕೊಟ್ಟೆ ಅಂದ್ರೆ ಬುದ್ಧಿ ವಿಕ್ಷಿಪ್ತ ಆಗಿಬಿಡ್ತೈತೆ. ಅದಕ್ಕೆ ಅವನ್ನೆಲ್ಲ ಮರ್ತ ಇರುವಿನ ಕಡೆ ಲೆಕ್ಕ ಕೊಡು ಅಂದಾಗ ಬುದ್ಧಿ ಶಾಂತಿ ಇರ್ತೈತೆ ನಿಮ್ಗೆ. ಮನುಷ್ಯನ ಜನ್ಮಕ್ಕೆ ಎದಕ್ಕೆ ಬಂದೇನು ನಾವು ಅನ್ನೋದು ಸುಧಾ ಖಬರಿಲ್ಲ. ಕೆಲವು ಮಂದಿಗೆ ಎಲ್ಲೊಬ್ಬರಿಗೆ ಐತಿದು. ನಿಮ್ಮ ಸ್ವಂತ ಆತ್ಮನನ್ನು ಕಳ್ಕೊಂಡು ಇಡೀ ಜಗತ್ತನ್ನು ಗಳಿಸಿರೋ ಏನು ಪ್ರಯೋಜನ? ನಿದ್ರೆಯನ್ನು ಅರಿಲಿಕ್ಕೆ ಮಾಯಾ ವೃತ್ತಿನ ಕರ್ಣಿಲಿ. ಏನ್ ನಿದ್ರೇನು ಅನುಭವಿಪ ಕರ್ಣ ಮುಂಟ ಅಂತಾರಲ್ಲ, ಇದು ಮಾಯಾ ವೃತ್ತಿನ ಅದು ಕರ್ಣ. ನೀವು ಏನ್ ಬೇಕಂತ ಬಾಳೆ ಮಾಡಾಕತ್ತೀರಿ? ಸುಖ ಬೇಕಂತ ಬಾಳೆ ಮಾಡಾಕತ್ತಿರೋ ಏನು ಸಾಮಾನು ಬೇಕಂತ ಬಾಳೆ ಮಾಡಾಕತ್ತಿರೋ? ಸಾಮಾನು ಬೇಕು ಏನು ಸುಖ ಬೇಕು ನಿಮ್ಗೆ? ಯಾರ್ಯಾರಿಗೆ ಯಾವ ಸಾಮಾನು ಬೇಕಾ ಅವನ್ನೆಲ್ಲ ಕೊಟ್ರೆ ಆರಾಮ್ ಇರ್ತೀರಿ? ಏನ್ ಮಾಡು? ಸಾಮಾನು ಸುಖ ಕೊಡೋದು ಸಾಮಾನು ತಗೊಂಡು ಏನ್ ಮಾಡು? ಸಾಮಾನುಗಳ ಸುಖ ಕೊಟ್ಟಿಲ್ಲ, ಕೊಡೋದೂ ಇಲ್ಲ. ಸಾಮಾನದ ಸುಖ ಐತೆ ಅಂತ ತಿಳ್ಕೊಂಡು ಅದ್ರ ಬೆನ್ನು ಹತ್ತಿ ಅಣುಲಿ ಅಂತಾನಿಲ್ಲ. ಎಷ್ಟು ಜನ್ಮ ಆತ್ರಿ ಅದ್ರ ಬೆನ್ನು ಹತ್ತಿ ತಿರ್ಗಾಕೈತಿ ನೀನು. ನಾವು ಸುಖ ಕೊಡ್ತೇವೆ ಬಾ ಅಂತ ನೀನು ಕರೆದಿದ್ದು ನಾವು. ನೀನು ಅವುಗಳಲ್ಲಿ ಐತಿ ಅಂತ ಬೆನ್ನು ಹತ್ತಿ ಸುಡೋದನಿತಿ. ಸುಖವೆಲ್ಲಿ ತನ್ನಲ್ಲಿ ಕಂಡದ್ದನ್ನು ಅನ್ಯದ್ರ ಹುಡುಕಿರಿ ಎಲ್ಲಿ ಸಿಗ್ಬೇಕ್ರಿ? ಮೊದಲು ಆರಾಮಿದ್ದಾಗ ಯಾವ ಸಾಮಾನು ಇದ್ವು ಅಲ್ಲಿ? ನಿನಗೆ ಯಾವ ವಿಷಯಗಳ ಸಾಧನಗಳು ಇಲ್ಲದಾಗ ಮೊಟ್ಟ ಮೊದಲ ಆನಂದದ ಅನುಭೂತಿ ಆಗೈತಿ ಪ್ರತಿಯೊಬ್ಬರಿಗೆ. ಶೈಶವಾವಸ್ಥೆ ಯುದ್ಧ ಆಗಿದ್ರೆ ಅಭ್ಯಾಸ ಮಾಡಿದಾಗ ವೃದ್ಧಾವಸ್ಥೆಗೆ ನಿನಗೆ ಇದನ್ನ ಮನನ ಮಾಡಕ್ ಬರ್ತೈತಿ, ಮುನಿ ವೃತ್ತಿ ಬರ್ತೈತಿ. ವೃದ್ಧಾಪ್ಯ ಕಾಲಕ್ಕೆ ಮುನಿ ವೃತ್ತಿ ಬರ್ಬೇಕಾದ್ರೆ ಶೈಶವಾವಸ್ಥೆ ಒಳಗೆ ಇದನ್ನ ಅಭ್ಯಾಸ ಮಾಡಿದಾಗ ಬರ್ತೈತಿ. ಶೈಶವೇ ಅಭ್ಯಸ್ತ ವಿದ್ಯಾನಾಮ ಯೌವನೆ ವಿಷಯನಾಮ ವಾರ್ಧಿಕ್ಯ ಮುನಿ ವೃತ್ತಿ ಯೋಗಿನ ಅಂತ ತನುತ್ಯಜ ಅಂತ. ಇದು ಮುನಿ ವೃತ್ತಿ ಅಂದ್ರೆ ಯೋಗದ ಅಭ್ಯಾಸದಾಗ ತೊಡಗಿ ಅವನ ಶರೀರ ಕೈ ಬಿಟ್ಟು ಏನ್ ವಯಸ್ಸಿದ್ದಾಗ ಏನ್ ಮಾಡಿರ್ತೀವಿ ಅವಾಗ ಬಂದು ಎದುರು ನಿಂತಿರ್ತದೆ ವೃದ್ಧಾಪ್ಯದಲ್ಲಿ. ಸಂಸ್ಕಾರ ಯಾವ್ದಿರ್ತೈತಿ ಅದ ಪ್ರಬಲವಾದ ಸಂಸ್ಕಾರ ಬಂದು ಎದುರಿಗೆ ನಿಂತು ಬಿಡ್ತೈತಿ. ಅದ್ರ ಬೆನ್ನು ಹತ್ತಿ ನಾವು ಹಂಗ ಜನ್ಮ ಅಂತ ತಿರುಗ್ತೇವೆ. ಬೇಕಾದಂಗೆ ಹೇಳ್ತೇವೆ ಕೇಳ್ತೇವೆ, ಮುಂದಿನ ಬಲಾದ ಸಂಸ್ಕಾರ ನಮ್ಮನ್ನ ಅದನ್ನು ಮುಂದುವರಿಯಾಗಿ ಹೋಗ ಅವಕಾಶ ಕೊಡುದಿಲ್ಲ, ಮತ್ತು ಅಡ್ಡಿಯನ್ನು ಉಂಟು ಮಾಡ್ತು. ಮುಂದಿನ ಬಲಾದಿ ಸಂಸ್ಕಾರವೇ ಮುಂಬರುವುದರಿಂದ ಆಗದಾಗದು ವರ ವಿವೇಕಿಗೆ ಮುಖತಿ ಅಂತ ಯಾಕೆ ಹೇಳ? ಯಾಕಂದಂತ ಶಾಣೆತನ ಅದನಪ್ಪ, ಪಂಡಿತ ಅದನ್ನ ಅನ್ನಿಸ್ತದ. ಮುಂದಿನ ಸಂಸ್ಕಾರಗಳು ಬರ್ತಾವಲ್ಲ, ಹಿಂದಿನ ಈಗಿನ ಮುಂದೆ ಹಂಗಾಗ್ಬೇಕು ಹಿಂಗಾಗ್ಬೇಕು ಅನ್ನೋದು ಭೂತ ಭಾವಿ ವರ್ತಮಾನ ಪ್ರತಿಬಂಧಕಗಳಂತಾರ ಅವಕ್ಕೆ. ಅವ ಅಡ್ಡಿಯನ್ನು ಉಂಟು ಮಾಡ್ತಾವ. ನಿನಗೆ ಇದನ್ನ ಅನುಭವ ಮಾಡ್ಕೊಳಕ ಅವ ಪ್ರತಿಬಂಧಕಗಳು.
ಅವನ್ನೆಲ್ಲ ವಿಚಾರದಿಂದ ಹೊಡೆದು ಹಾಕಿದಾಗ ಇದನ್ನ ನಿರ್ವಿಘ್ನವಾಗಿ ಅಭ್ಯಾಸದಾಗ ತೊಡಗಾಕ್ ಬರ್ತದೆ. ಏನ್ ನೀಗದೆ ಮುಗ್ಧಾರಿ ಪ್ರತಿಬಂಧಕ. ಹೌದು, ಅವನ್ನೆಲ್ಲ ಗುರುವಿನಲ್ಲಿ ನಂಬಿಕೆ ಇಟ್ಕೊಂಡು ಶ್ರದ್ಧೆಯಿಂದ ಕೇಳಿದಾಗ ಅದನ್ನೆಲ್ಲ ಅಲ್ಲಗ ನೀಗಾಕ್ ಬರ್ತೈತಿ, ಬಿಟ್ಟಿರಾಕ್ ಬರ್ತೈತಿ. ಅವನು ಇದ್ರ ಅಭ್ಯಾಸ ದೃಢತರ ಆತಂದ್ರ ಅವಾಗ ನಿನಗೆ ಧೈರ್ಯ ಬರ್ತೈತಿ ಬಿಡಾಕ. ಇಲ್ಲ ಅಂದ್ರೆ ಬಿಡಕ್ಕಾಗಲ್ಲ. ಅದಕ್ಕೆ ಹೇಡಿಗಳ ಕೆಲಸ ಅಲ್ಲಪ್ಪ, ಇದು ದೇವರ ಕೆಲಸ. ನ ಯಮಾತ್ಮ ಬಲಹೀನಶ್ಯ ಲಭ್ಯ. ಬಲಹೀನರಿಗೆ ನಾನು ಹೊಂದಕ್ಕಾಗೋದಿಲ್ಲ. ನಿಜದ ಎಚ್ಚರಿಕೆಯನ್ನು ಮಾಡ್ಕೋಬೇಕಂದ್ರೆ ನಾವು ಧೀರರಾಗಬೇಕಾಗ್ತದೆ. ಏನ್ ಅಂತ ಧೀರತನ ನಮ್ಮ ಇರ್ಬೇಕಾದ್ರೆ ಅಂತ ವಾತಾವರಣದೊಳಗೆ ಇರಬೇಕು. ಹೌದಿಲ್ಲ, ಅಂತ ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕು. ಅವಾಗ ಅವಾಗ ಬರ್ತೈತಿ ಅದ. ಏನ್ ಅದಕ್ಕೆ ಧೀರ ಅಂತ ಕಾರಣ ಎಲ್ಲ ಇಂದ್ರಿಯಗಳ ಸಮೂಹ ಪಸಿಗೆ ಬೀಳೈತವ ಅವ ಧೀರ. ಕರ್ಣ ವಿಜಯದಿಂದ ಕಲಿತನ ಇನ್ನುಂಟೆ ಅಂತ. ಇಂದ್ರಿಯಗಳ ವ್ಯಾಮೋಹಕ್ಕೆ ಸಿಲುಕದೆ ಐತವ ಅವ ಧೀರ ಅಂತ. ಅವ ಎಂದೂ ಅದಕ್ಕೆ ಪಸಿಗೆ ಬೀಳುದಿಲ್ಲ, ಯಾವ ಇಂದ್ರಿಯಗಳ ವ್ಯಾಪಾರಕ್ಕೂ ಪಸಿಗೆ ಬೀಳುದಿಲ್ಲ. ಧೀರಸ್ತತ್ರ ನ ಮಹ್ಯತಿ ಅಂತ. ಅಂಥ ಒಂದು ಧೀರತನ ನಮ್ಮಲ್ಲಿ ಆಗ್ಬೇಕಾರ ಅಂತವರ ಸಂಘ ಬೇಕು. ನಿರಂತರ ಅವರ ಸಂಘದಿಂದ ನಮಗಂಥ ಸಂಸ್ಕಾರ ನಮ್ಮಲ್ಲಿ ಜಾಗೃತ ಆಗುತ್ತೆ. ಇಟ್ಟು ಬಿಡದ ಒಳಗೆ ಅನುಸಂಧಾನ ನಡಿಬೇಕಿದೆ ಅಂದ್ರೆ ಏನಾರು ಕೆಲಸ. ಹೆಚ್ಚು ವೇಳೆ ನಮ್ಮ ಆಯುಷ್ಯದ ವೇಳೆಯನ್ನು ಇದರಾಗ ಕಳೆದ್ರೆ ಏನಾರು ಮುಂದುವರಿದೈತೆ ನಾವು. ಪ್ರಬಲವಾದಂತಹ ಸಂಸ್ಕಾರಕ್ಕೈತೆ ನಾವು. ಏನು ಸಂಸ್ಕಾರಗಳೆಲ್ಲ ಭೋಗಲಂಪಟದ ಸಂಸ್ಕಾರ ಹೀನನ ಅದ, ಹೌದಿಲ್ಲ. ಮತ್ತೆ ಹೇಳೋದು ಕೇಳೋದು ಮಾಡ್ತೈತಿ, ಮತ್ತು ಭೋಗಲಂಪಟದಾಗ ಬಿದ್ದು ಒಳ್ಳೆ ಏನ್ ಮಾಡಿದಂಗ. ಎಂದಿನಂತೆ ಕಾಮ, ಎಂದಿನಂತೆ ಕ್ರೋಧ, ಎಂದಿನಂತೆ ಮೋಹ ಮದ ಮತ್ಸರಾದಿಗಳು ಒಳಗೆ ತುಂಬ್ಕೊಂಡು ಕುಂತ್ರ ಇದು ಅನುಭವ ಬರ್ಬೇಕು. ಹಿಂಗ ಎಂಥ ಬ್ರಹ್ಮನಿಷ್ಠರ ಮುಖಾಂತರ ಕೇಳಿದ್ರು ಅದು ಹೋಗಿಲ್ಲ ನಿನಗೆ. ಎಂದಿನಂತೆ ಹಂಗಾದ ಒಂದೀಟ ಕಡಿಮೆಗೆ ನೋಡು. ಅವನು ಕಡಿಮೆ ಮಾಡ್ಕೊಳ್ಳೋ ಸಂಬಂಧ ನಾವು ಅಭ್ಯಾಸಕ್ಕೆ ತೊಡಬೇಕಾಗಿತ್ತು. ಯಾರ್ಯಾರು ಎಷ್ಟೆಷ್ಟು ಪ್ರಮಾಣದಾಗ ಕಡಿಮೆಗೆ ನೋಡ್ಕೊಳ್ಳಿ. ಶಾಸ್ತ್ರ ಹೇಳಿ ಕೇಳಿ ಕಡಿಮೆಗೆ ಮತ್ತು ಹಂಗ ಹೆಚ್ಚಾಕೊಂತ ಹೊಂಟವು, ವೃತ್ತಿ ಹಾಕೊಂತ ಹೊಂಟವು. ಹೆಚ್ಚಾಗತೈತಿ ವಯಸ್ಸಾದಂಗೆ. ಈ ವಿವೇಕನಿಂದ ಸಂಸ್ಕಾರ ಜಾಗೃತ ಆತಂದ್ರೆ ತನ್ನಿಂತಾನ ಹತೋಟಿಗೆ ಬರ್ತೈತಿ ನೋಡಿ. ವಿವೇಕದ ಸತತ ಅಭ್ಯಾಸ ನಮಗೆ ಬೇಕು. ನಿತ್ಯ ಐತೋ ಇದು ಅನಿತ್ಯತೋ ಇದು ಹಿತ ಐತೋ ಹಿತ. ದರ್ವೊಂದು ಜಗತ್ತಿನ ವಸ್ತು ತೋರಿಕೆ ವಸ್ತುಗಳ ಬಗ್ಗೆ ನೀವು ಈ ವಿಚಾರ ಮಾಡಿ ಹೆಜ್ಜೆ ಇಡಲಿ. ಅದ್ರ ಏನ್ ಸ್ವಂತ ಆತ್ಮನನ್ನು ಕಳ್ಕೊಂಡು ಇಡೀ ಜಗತ್ತನ್ನು ಗಳಿಸಿರ ಏನ್ ಲಾಭ ನಿನಗೆ? ಸುಖರೂಪವಾದದ್ದನ್ನು ಬಿಟ್ಟು ದುಃಖ ಕೊಡೋದನ್ನು ನಂಬ್ಕೊಂಡು ಕುಂತಿ. ಏನ್ ಹೊರಗಿನ ಯಾವ ಜಗತ್ತಿನ ವಸ್ತುಗಳ ಸಂಬಂಧ ಇಲ್ಲವೇ ಸುಖವನ್ನು ಹೊಂದಲಿಕ್ಕೆ ನಾವು ಪ್ರಯತ್ನ ಮಾಡ್ಬೇಕು ನೋಡ್ರಿ. ಇವ ಅಲ್ಲಲ್ಲಿ ಆರಾಮ್ ಇರಾಕ್ ಬರ್ತೈತೆ ನಮ್ಗೆ. ಬೇಕಾಗಿಲ್ಲ ಜಗತ್ತಿನ ಯಾವ ಸಾಮಾನು ಬೇಕಾಗಿಲ್ಲ, ಆರಾಮ್ ಇರಾಕ. ಸಂಟ ಒಂದಕ್ಕೆ ಬೇಕಾಗ್ಬೋವು. ಅದಕ್ಕೆ ಅವುಗಳಿಗೆ ಇಚ್ಛಾ ಮಾಡಕ್ ಹೋಗ್ಬಿಡ. ಜಗತ್ತಿನ ವಸ್ತುಗಳ ಇಚ್ಛೆಯನ್ನು ಬಿಡೋದು. ಅವ ನೀನು ಬಂಧನಕ್ಕೆ ಹಾಕುವ ಅವ ಇಚ್ಛೆಯೇ ಸಂಸಾರವುದು, ಇಲ್ಲದಿರುವುದೇ ನಿರ್ವಾಣವು ಅಂದಾಗ ನೀನು ಬಂಧನಕ್ಕೆ ಹಾಕವ ಇಚ್ಛಾ ರಹಿತ ಆದ್ಮೇಲೆ. ಕರ್ಮ ಅಂದ್ರೆ ಇದಕ್ಕೆ ಅಂತಾರೆ ಆತ್ಮ ಸುವಿಚಾರವೇ ಕ್ರಿಯೇಷ ಅಂತ.
ಹ್ಮ್ ಈ ಕಾಯಕ ನಾವು ಮಾಡ್ಬೇಕಾಗಿತ್ತು. ನಮ್ಮ ಬಗ್ಗೆ ನಾವು ಯಾರಿದ್ದೇವೆ ಅನ್ನುವಂಥ ವಿಚಾರವನ್ನು ನಾವು ಜಾಗೃತಗೊಳಿಸ್ಬೇಕಾಗೈತಿ. ನಿತ್ಯ ಶ್ರವಣ ಮನ ನಿಧಿಧ್ಯಾಸನ ಈ ಕಾಯಕ ಮಾಡ್ಬೇಕಾಗೈತಿ ನಮ್ಮನ್ನು ನಾವು ತಿಳ್ಕೊಳಿಕ್ಕೆ. ಅದಕ್ಕೆ ಆತ್ಮಸುವಿಚಾರವೇ ಕ್ರಿಯೇಷಿ ಅಂದರು. ಪ್ರತ್ಯಕ್ಷಾದಿ ಪ್ರಮಾಣಗಳೆಲ್ಲ ಈ ತಪ್ಪು ತಿಳುವಳಿಕೆ ಒಳಗೆ ಅದಾವ. ತಪ್ಪು ತಿಳುವಳಿಕೆ ಕಳ್ಕೊಂಡಾಗ ಯಾವ ಇವು ಪ್ರಮಾಣಗಳು ಪ್ರತ್ಯಕ್ಷ ಪ್ರಮಾಣಗಳೆಲ್ಲ ಅಡಿಗೆ ಹೋಗ್ಬಿಡ್ತವೆ. ಅಧ್ಯಾಸ ಹಾರಿದ್ರೆ ಅಧ್ಯಾಸ ಹಾರಿತಂದ್ರೆ ವ್ಯವಹಾರ ಎಲ್ಲಿದೆ? ಎಲ್ಲ ಬುರುಬುಷಿ. ಆಧ್ಯಾತ್ಮಿಕ ಪ್ರಮಾಣ ಇಲ್ಲ ಅದೇ. ಇಂದ್ರಿಯಗಳಿಗೆ ಗೋಚರ ಆಗೋದ್ರೊಳಗೆ ಪ್ರಮಾಣ ಅದಾವ. ಅನುಭವ ಗೋಚರ ಆಗಿ ಯಾವ ಪ್ರಮಾಣನೂ ಅವಶ್ಯಕತೆ ಇಲ್ಲ. ಕರೆ ಅಂದ್ರೆ ಅಜ್ಞಾನ, ಮರೆ ಅಂದ್ರೆ ಆವರಣ. ಅಜ್ಞಾನ ಆವರಣ ಭಂಗ ಆಗಿ ಯಥಾರ್ಥ ವಸ್ತುವಿನ ಅನುಭವ ಆಗುವ ಮಠ ನಾವು ಪ್ರಯತ್ನ ಬಿಡಬಾರ್ದು ನೋಡಿ. ಅಣಿಮಾದಿ ಸಿದ್ಧಿಗಳನ್ನು ಮನದಲ್ಲಿ ಒಮ್ಮೆಯೂ ನೆನೆಸದೆ ತೃಣದಂತೆ ತಿಳಿವಾತನೇ ನಿರ್ಗುಣ ಯೋಗಿ ಎಂದರು. ನಾವು ಅವನು ಆಶೆ ಇಟ್ಕೊಂಡೆ ನಾವು ಆ ಸಿದ್ಧಿಗಳ ಭವಿಷ್ಯಕ್ಕಾಗಿ ಅವನ ನೆನಪು ಮಾಡ್ಕೊತಕ್ಕಂಥ ಇದು ಅನುಭವಕ್ಕೆ ಬರೋದಿಲ್ಲ. ಮಾಯಾ ಗುರ್ತಾದಾಗ ಬಂದು ಉಕ್ಳ್ಯಾಕ ಕೈ ಹಾಕಿ ಹೋಗಿದ್ದ ಗುರ್ತು ಮಾಡಿಕೊಟ್ರೆ ಅದಕ್ಕೆ ಯಾಕೆ ಮಾಯ ಅಂತಾರ್ಲಿ ಅಂತಿದ್ರಪ್ಪ ಅವರು. ಶಿವಾನಂದ ಅಜ್ಜ ಅವರು ಗೊತ್ತತ್ತಲಂಗೆ ಬಂದು ಹೋಗಿದ್ದಿರ್ತೇನೆ ಉಕ್ಳ್ಯಾಕ ಕೈ ಹಾಕಿ. ಪರತತ್ವ ಅಂದ್ರೆ ಶ್ರೇಷ್ಠವಾದಂಥ ತನ್ನ ಇರು ತ್ರಿಕಾಲ ಬಾಧ್ಯವಾದಂಥ ಇರುವಿಗೆ ಅಂತಾರೆ. ನಿನಗೆ ಬೇಕಾದದ್ದು ನಿನ್ನೊಳಗೈತಿ, ಅನ್ಯದ್ರ ಹುಡುಗಿರು ಸಿಗ್ತೈತಿ. ಅದು ಕಾಶಿಗೆ ಹೋದ್ರೆ ಸಿಗ್ತೈತಿ, ಮಕ್ಕಕ್ಕೆ ಹೋದ್ರೆ ಸಿಗ್ತೈತಿ. ಅದು ಯಾಕೆ ಕ್ರಿಶ್ಚಿಯನ್ರು ಜೆರೂಸಲೇಮ್ಗೆ ಹೋಗ್ಬೇಕಂತ ಅಲ್ಲಿ ಹೋದ್ರೆ ಸಿಗ್ತೈತಿ. ಅದು ಪುಣ್ಯ ಭೂಮಿ ಅಂತ. ಜೆರೂಸಲೇಮ್ನಾಗ ಹೋಗಿ ಅಲ್ಲಿ ಸುಡುಗಾಡು ಗಟ್ಟ್ಯಾಗ ಯಾಕ್ರಿ ಅದು ಪವಿತ್ರ ಸ್ಥಾನ ಅಂತ ತಿಳ್ಕೊಂಡಾರ. ಬುದ್ಧನ ಹೋಗದ ಜಾಗ, ಬುದ್ಧ ಇದ ಕ್ರೈಸ್ತನ ಹೋಗದ ಜಾಗ. ಅಲ್ಲಿ ಮಣ್ಣು ತಂದು ಇಲ್ಲಿ ಸುಡುಗಾಡು ಗಟ್ಟ್ಯಾಗ ಹಾಕ್ತಾವ, ಇಲ್ಲಿ ಪವಿತ್ರ ಆಕೈತೆ ಅಂತೇಳಿ ತುಂಬ್ಕೊಂಬಂದ ಅಲ್ಲಿ ಮಣ್ಣು ತಂದು ಇದ್ರ ಮಣ್ಣು ಬೇರೆಸಿಬಿಟ್ರೆ ಇದು ಪವಿತ್ರ ಆತ್ಪ ಇದು. ಹಿಂಗೆ ಕಲ್ಪನಾ ಏನೇನೋ ಭಾವಿಸ್ಕೊತಾರೆ. ಅದು ಭೂಮಿ ಒಂದೇ ಹೋದಿಲ್ಲ, ನಗತೈತೆ. ಅದು ಏನು ಹುಚ್ಚದಾರ ಇವರು ಅಂತ ಎಷ್ಟು ಮಂದಿ ಕಂಡಿಲ್ಲ ನಾವು. ಅದು ಎಲ್ಲರಲ್ಲಿ ಸಮಾನತೆ ದೃಷ್ಟಿಯಿಂದ ನೋಡ್ತಿರ್ತದೆ. ಇವರು ಶ್ರೇಷ್ಠ ಇವ್ರು ಕನಿಷ್ಠ ಅನ್ನೋ ಭಾವ ಅದಕ್ಕೆ ಇರುವುದಿಲ್ಲ. ಗುರುಪಾದ ಸೇವೆಯೊಳಗಿರುವುದಂದ್ರೆ ಪರತತ್ವದ ಇರುವನ ದೋಷರಹಿತವಾಗಿ ಕೇಳುವುದು. ದೋಷ ಬರ್ದಂಗ ಗುರುಪಾದ ಭಕ್ತರಾಗಕ್ಕೆ ಒಲಿವು ನಾವು. ಎಲ್ಲರೂ ವಿಷಯಪಾದ ಭಕ್ತರಾಗಕ್ಕೆ ಹೊಂಟೀವಿ. ಪರಿಣತ ಶಿಷ್ಯ ಅಂದ್ರೆ ಯಾರಿಗಂತಾರೆ? ಅಂತಃಕರಣ ಪರಿಶುದ್ಧವಾದಂಥವ್ರಿಗೆ. ಅದಕ್ಕೆ ಪರಿಣತ ಶಿಷ್ಯನಿಗೆ ಇದನ್ನು ಕರೆದು ಬೋಧ ಮಾಡುವಂತ. ಬ್ರಾಹ್ಮಣನಿಗೆ ಶೂದ್ರಕ್ಕಿಂತ 10 ಪಟ್ಟು ಶಿಕ್ಷೆ ಆಕೈತಿ. ಯಾಕೆ ಅವನು ತಿಳಿಯಲೇ ಮಾಡ್ಯಾನ. ಶೂದ್ರ ಇವ್ ತಿಳಿದು ಮಾಡ್ತಾನಂದ್ರೆ 10 ಪಟ್ಟು ಶಾಸನ. ಹಂಗೆ ನೀವು ಇಲ್ಲಿ ಶಾಸ್ತ್ರ ಕೇಳಿ ತಪ್ಪು ಮಾಡಿದ್ರಿ ಅಂದ್ರೆ ಕೇಳಿದವ್ರಕ್ಕಿಂತ 10 ಪಟ್ಟು ಶಿಕ್ಷೆ ಹೊಂದಬೇಕಾಗೈತಿ ನೋಡ್ರಿ. ತಿಳಿದು ತಪ್ಪು ಮಾಡಿದವ್ರಿಗೆ ಹೆಚ್ಚಿನ ಶಿಕ್ಷೆ. ಅರಿಯದೆಸಗಿದ ಪಾಪ ಅರಿತರದು ತನಗೊಳಿತು. ಅರಿತರಿತು ಮಾಡಿದೊಡೆ ನಯನವನ್ನು ಇರಿದುಕೊಂಡಂತೆ ಸರ್ವಜ್ಞ ಅಂತ. ಅದಕ್ಕೆ ನಿಜವಾದ ಬ್ರಹ್ಮನಿಷ್ಠ ಗುರು ನಿರಪೇಕ್ಷನ ಇರ್ತಾನ. ಹೌದು, ನಿಜವಾದ ಗುರು ನಿಜವಾದ ಶಿಷ್ಯನಲ್ಲಿ ನಿರಪೇಕ್ಷಕ ಬಂಧುತ್ವ ಇರ್ತದೆ. ಶಿಷ್ಯನಿಂದ ಅವ ಏನು ಅಪೇಕ್ಷೆ ಮಾಡೋ ಅವ ಗುರು. ಗುರುವಿನಿಂದ ಏನನ್ನೂ ಅಪೇಕ್ಷೆ ಮಾಡಲಿದ್ದವ ಅವ ಶಿಷ್ಯ. ನನಗೆ ಅದು ಬೇಕು ಇದು ಬೇಕನ್ನೋ ಶಿಷ್ಯ. ನೀವು ಸುಲಿಗೆ ಮಾಡವ ಶಿಷ್ಯನು, ನೀವು ಗುರುನು ಅವನು ಸುಲಿಗೆ ಮಾಡವನು. ಅದು
ಮಕ್ಕ ಶಿಷ್ಯನ ತಲೆ ಬೋಳಿಸಿ ಬಿಡ್ತಾನಂತಾರಲ್ಲ, ಆ ಸೀಸನ್ ವೈಸ್ ಆ ಸೀಸನ್ಯಾಗ ಅವನ ತಲೆ ಬೋಳ್ಸೆ ಕೈ ಬಿಡ್ತಾನ. ಏನ್ಪ ಭೇಟಿ ಆಗಿಲ್ಲಲ್ಲೋ ಶಿಷ್ಯ ಅಂತ. ಭೇಟಿ ಆಗ್ಬೇಕಂದ್ರೆ ಇದಕ್ಕೆ ಭೇಟಿ ಆಗ್ಬೋದು. ಅವ್ರಿಗೆ ಏನಾರ ಕೊಟ್ರೆ ಕಾಣಿಕೆ ಕೊಟ್ರೆ ಬರೋಬ್ಬರಿ ಹೌದಿಲ್ಲ, ಯೋಗ್ಯದನಪ್ಪ ಶಿಷ್ಯ ಅಂತ. ಬ್ರಾಹ್ಮಣನ್ಕಿಂತ ಶೂದ್ರನಿಗೆ 10 ಪಟ್ಟು ಶಿಕ್ಷೆ ಅದು. ಹಂಗೆ ನೀನು ಇಲ್ಲಿ ತಪ್ಪು ಮಾಡಿದೆ ಅಂದ್ರೆ ಕೇಳಿ ನೀನು ಶಾಸನ ಅನುಭವಿಸ್ಬೇಕಾಗೈತಿ. ಹೌದು, ಬ್ರಾಹ್ಮಣ ತಿಳಿದವ ಬ್ರಾಹ್ಮಣ, ಅವ ತಪ್ಪು ಮಾಡಿದ್ರೆ ಹೆಚ್ಚಿನ ಶಾಸನ ಅದಾವ. ನೀ ಮಠ ಕಟ್ಟಬೇಕಾತಂದ್ರೆ ತೂರಿ ಪದವನ್ನು ಸಾಧಿಸು. ಅವಾಗ ಮಠಸ್ಥ ಅಂತಾರೆ, ಶಾಶ್ವತ ಸುಖದಲ್ಲಿ ನೆಲೆಯಾಗಿ ಅಂತವ, ಅವ್ರಿಗೆ ಮಠಸ್ಥರು ಅಂತ. ನೀ ಕಲ್ಲು ಕಟ್ಟಿಗೆ ಕಟ್ಟಿದ ಗಚ್ಚಿನ ಇದ್ರಾಕಂತಾರ, ಇದು ಮಠ ಅಂತಾರೆ. ಬಿದ್ದು ಹೋಗುದು ಹೌದಿಲ್ಲ ಇದು ಒಂದಿನ. ಇದ್ರಾಗ ಕುಂತ್ರೆ ನೀನು ನೆಮ್ಮದಿ ಹೇಳಿ ಬರ್ಬೋದು, ನಿನ್ನ ಸ್ಥಾನ ಅಲ್ಲಿದೆ. ಯಾರು ಹೇಳದಂತ ಸ್ಥಾನ ಅದು ಮಠ ಅಂದ್ರೆ ಹೌದಿಲ್ಲ. ನಿನ್ನ ಸ್ವಸ್ಥಾನ ಏನ್, ಆ ಸ್ಥಾನದೊಳಗೆ ಮನಸ್ಸನ್ನ ನೆಲೆಯ ನಿಲ್ಲಿಸು. ಯಾವ ವಸ್ತು ನೀ ಅನ್ಯವಾಗಿ ತಂದು ಕಲ್ಪಿಸ್ಕೊಂತಿ ಅದೇ ನೀ ನದಿ. ಆ ಯಮಾತ್ಮ ಬ್ರಹ್ಮ, ಆದ ಆತ್ಮನ ಬ್ರಹ್ಮ ತತ್ವಮಸಿ, ಅದೇ ನೀನಿದ್ದಿ ಅಂತ. ಅದು ಇದು ಅಂತೇಳಿ ಉಪಾಸನೆ ಮಾಡೋದು ಅಲ್ಲೇ ಇಲ್ಲೇ ಇಲ್ಲ. ನೀನ ಅದಿ, ನಿನ್ನೊಳಗೈತಿ ಏನಕ್ಕೆ ಬೇಕಾದದ್ದು. ನಿನ್ನ ಬಿಟ್ಟು ಅನ್ಯ ಹುಡುಕಿರಿ ಎಂದಿಗೆ ಸಿಗ್ಬೇಕು, ಸಾಧ್ಯನೇ ಇಲ್ಲ. ಎಷ್ಟು ಜನ್ಮ ಹುಡುಕಿರೋ ಸಿಗುದಿಲ್ಲ. ಅದಕ್ಕೆ ನಿನ್ನೊಳಗಿದ್ದದ್ದನ್ನು ನೀನು ಸಂಶೋಧನೆ ಮಾಡ್ಕೊ, ಆತ್ಮ ಸಂಶೋಧಕರಾಗಬೇಕಾಗಿತ್ತು. ನಮ್ಮನ್ನು ಬಿಟ್ಟು ಹುಡುಕಿರೋದು ಎಂದೂ ಸಿಗುದಿಲ್ಲ. ತಾನೇ ತನ್ನ ನಿಜವನ್ನು ನೋಡಲು ಅಂತ ಯಾಕೆ ಹೇಳ, ನಿನ್ನೊಳಗೆ ನೀನು ನೋಡ್ಕೊಂಡಾಗ ಇದನ್ನು ಹೋಗ್ತದೆ. ಪ್ರತಿಯೊಬ್ಬರಿಗೆ ಅದನ್ನು ಹೋಗ್ತದೆ. ಅದನ್ನು ನಾವು ಮಾಡಕ್ಕೆ ರೆಡಿ ಆಗ್ಬೇಕು ನೋಡ್ರಿ. ಅದನ್ನು ಹೊಂದಬೇಕು. ನಮ್ಮೊಳಗಿದ್ದದನ್ನು ನಾವು ಹೊಂದ್ಕೊಂಡು ಉಳ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು. ಅನುಭವಗಳು ಹೇಳಿ ಸಾಕಷ್ಟು ಅದ್ರ ಬಗ್ಗೆ ಯಾಕ್ರಿ ತಿಳಿಸಿಕೊಟ್ಟಾರ. ಇನ್ನು ಹೊಂದೋದು ನಿಮ್ಮ ಕೆಲಸ ನೋಡಪ್ಪ ಅಂತ. ಮಾಹಿತಿ ಎಲ್ಲ ಆಗೈತಿ ಅದಿಲ್ಲ, ಮೊಳಗಿದ್ದದನ್ನು ನೀವು ತಿಳ್ಕೊಂಡು ಉಳ್ಕೊಳ್ಳೋದಷ್ಟೇ ನಿಮ್ಮ ಕೆಲಸ. ಬಿಡಿ. सकल साधु संत महाराज